ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ. ನಮ್ಮ ಚಾನೆಲ್ ನಲ್ಲಿ 1500 ವಿಡಿಯೋಗಳಿದೆ, 10 ಶಾರ್ಟ್ ಮೂವಿಗಳಿದೆ. ಟೈಮ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೈಸೂರಿನ ಕುವೆಂಪು ನಗರದಲ್ಲಿ ಬೂಕನಕೆರೆ ವಿಜಯೇಂದ್ರ ಅವರು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರ ಮನೆ ಎದುರುಗಡೆಗೆ ಒಂದು ಬಸ್ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಬಸ್ ಶೆಲ್ಟರ್ ಅನ್ನ ಏನಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಅವ್ರ ತಂದೆ ಹೋರಿ ಸುಬ್ಬೇಗೌಡ ಬೂಕನಕೆರೆ, ಕೇರ್ಪೇಟೆ ತಾಲೂಕು, ಮಂಡ್ಯ ಇವರ ನೆನಪಿಗೋಸ್ಕರವಾಗಿ ಒಂದು ಬಸ್ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಈ ಬಸ್ ಶೆಲ್ಟರ್ ತುಂಬಾ ಅಂದವಾಗಿದ್ದು ಹೆಚ್ಚಿನ ಜನ ಬಂದು ಇಲ್ಲಿ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಆದ್ರಿಂದ ಹೆಚ್ಚಿನ ಜನಸಂಖ್ಯೆ ಸೇರೋದ್ರಿಂದ ಜನತೆಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮತ್ತು ಮೊಬೈಲ್ ಅನ್ನು ಹುಚ್ಚನ್ನು ಕೂಡ ಬಿಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮೈಸೂರು ಆಕಾಶವಾಣಿ ವತಿಯಿಂದ ಮತ್ತು ಸಮುಚಿತ ಕೇಳಿಗರ ಬಳಗ ಇವರ ವತಿಯಿಂದ ಇವರ ಒಂದು ಪ್ರಯತ್ನದಿಂದ ಒಂದು FM ರೇಡಿಯೋ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿದರೆ, FM ರೇಡಿಯೋವನ್ನು ಸ್ಥಾಪನೆ ಮಾಡಿದರೆ ಅಲ್ಲಿ ಯಾರು ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆಯಿಂದ ಅಥವಾ 10 ಗಂಟೆವರೆಗೆ ತನಕ FM ರೇಡಿಯೋನ ಇಲ್ಲಿ ಚಾಲೂ ಮಾಡಿರ್ತಾರೆ. ಅಲ್ಲಿ ಬಂದವರಿಗೆ ಹಾಡುಗಳನ್ನ ಮತ್ತು ವಾರ್ತೆಗಳನ್ನ ಇತ್ಯಾದಿ ವಿವರಗಳ ಕಾರ್ಯಕ್ರಮವನ್ನ ಕೇಳಬಹುದಾಗಿದೆ. ಆದ ಕಾರಣದಿಂದ ಮೈಸೂರು ಆಕಾಶವಾಣಿ ವತಿಯಿಂದ ಇಲ್ಲಿ ಒಂದು FM ರೇಡಿಯೋ ಅನ್ನು ಸ್ಥಾಪನೆ ಮಾಡಿ ಆ ಜನತೆಗೆ ಒಂದು ಮನೋರಂಜನೆ ಕೊಡಬೇಕು, ಜನತೆಗೆ ಒಂದು ಕೇಳುಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವತ್ತು ಮಾಡಿದ್ದಾರೆ. ಇವತ್ತು ಮುಂದೆ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ದಿನಾಂಕ 4/1/2026. ಆದ್ರಿಂದ ಭಾನುವಾರ ಆದ್ರಿಂದ ಇವತ್ತು ವಿಶೇಷವಾಗಿ MLA ಮೈಸೂರಿನ MLA ಆಗಿರ್ತಕ್ಕಂಥ ಶ್ರೀವತ್ಸ ಅವರು, ಆಕಾಶವಾಣಿ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡ್ಬಂದು ಈ ಒಂದು FM ಸ್ಪೀಕರ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಜನರು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥದ್ದನ್ನು ತಾವು ಈಗ ನೋಡ್ತಾ ಇದ್ದಾರೆ. ಈಗ ಎಲ್ಲ ಕಲಾವಿದರು ಮತ್ತು ಸಮುಚಿತ ಕೇಳುಗರ ಬಳಗದವರು ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಇಲ್ಲಿಗ ಇನ್ನೇನು ಶಾಸಕರು ಕೂಡ ಬರೋರಿದ್ದಾರೆ ಮತ್ತು ಆಕಾಶವಾಣಿ ಅಧಿಕಾರಿಗಳು ಕೂಡ ಬರೋರಿದ್ದಾರೆ. ಬಂದ ತಕ್ಷಣ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾರೆ. FM ರೇಡಿಯೋ ಒಂದು ಸ್ಪೀಕರ್ ಅನ್ನ. ಬೆಳಿಗ್ಗೆ 11 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸಮುಚಿತ ಕೇಳುಗರ ಬಳಗದ ಎಲ್ಲ ಸದಸ್ಯರು ಕೂಡ ಬಂದು ಇಲ್ಲಿ ಕಾಯ್ಕೊಂಡಿದ್ದಾರೆ. ಆಲ್ರೆಡಿ ಈಗ ಟೇಪರ್ ಕೂಡ ಕಟ್ಟಿದ್ದಾರೆ. ಟೇಪರ್ ಕಟ್ಟಿ ಅದನ್ನ ಕಟ್ ಮಾಡಿ ಉದ್ಘಾಟನೆ ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಶ್ರೀವತ್ಸ ಅವರು, MLA ಅವರು, ಕೃಷ್ಣರಾಜ ಕ್ಷೇತ್ರ ಅವರು ಕೂಡ ಬಂದು ಬರ್ತಾ ಇದ್ದಾರೆ. ಈಗ ಬಂದ ತಕ್ಷಣ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಮಾಡಿ ಕಾರ್ಯಕ್ರಮ ನೋಡ್ಬೇಕು ಅಂತ ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮೈಸೂರಿನಲ್ಲಿ ಟೌನ್ ಹಾಲ್ ನಲ್ಲಿ FM ರೇಡಿಯೋ ಸ್ಥಾಪನೆ ಮಾಡಿದ್ರು ಆಕಾಶವಾಣಿದು, ಮತ್ತು ಆಕಾಶವಾಣಿ ಪಾರ್ಕ್ ಅಲ್ಲಿ ಸ್ಥಾಪನೆ ಮಾಡಿದ್ರು. ಈಗ ಅದು ವರ್ಕ್ ಮಾಡ್ತಾ ಇದೆ. ಈಗ ಮೊದಲ ಬಾರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಬಸ್ ಶೆಲ್ಟರ್ ನಲ್ಲಿ FM ರೇಡಿಯೋ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತುಂಬಾ ಮೆಚ್ಚತಕ್ಕಂಥ ವಿಚಾರ. ಜನತೆಗೆ ಒಂದು ಮನೋರಂಜನೆ ಕೊಡ್ಬೇಕು, ಅವ್ರ ಕೇಳೋರಿಗೆ ಟೈಮ್ ವೇಸ್ಟ್ ಮಾಡಬಾರದು. ಏನಾದ್ರು ಕೇಳ್ಬೇಕು, ಕಾಯೋದಲ್ಲಿ ಕೆಲಸ ಅರ್ಥ ಇಲ್ಲ, ಅದಕ್ಕೋಸ್ಕರವಾಗಿ ಕಾಯ್ತಾ ಇರ್ಬೇಕಾದ್ರೆ ಒಂದು ಹಾಡುಗಳನ್ನ ಕೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು FM ರೇಡಿಯೋ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಬರತಕ್ಕಂತ ಎಲ್ಲ ಯಾರು ರೈಲ್ವೆ ಬಸ್ ಪ್ರಯಾಣಿಕರು ಕೂಡ ಬಸ್ ಬರ್ತಕ್ಕ ಮೊಬೈಲ್ ನೋಡ್ತಾ ಕುಂತಿರ್ತಾರೆ. ಅದ್ರ ಮೊಬೈಲ್ ರುಚಿನ ಬಿಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೂ ಕೂಡ ಇಲ್ಲಿ FM ರೇಡಿಯೋ ಸ್ಥಾಪನೆ ಮಾಡಿ ಹಾಡುಗಳನ್ನ ಕೇಳಿಸ್ಬೇಕು, ಹಾಡುಗಳನ್ನ ಆಲಿಸ್ಬೇಕು. ನಶಿಸಿ ಹೋಗ್ತಾ ಇರತಕ್ಕಂಥ ಆಕಾಶವಾಣಿಯ ವೀಕ್ಷಕರಿಗೆ ಒಂದು ಪುನರುಜ್ಜೀವನ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ FM ರೇಡಿಯೋ ಸ್ಥಾಪನೆ ಮಾಡಿದರೆ. ಇಲ್ಲಿ ಕುವೆಂಪು ನಗರದ ಅಲ್ಲಿ ಸ್ಥಾಪನೆ ಮಾಡತಕ್ಕಂಥ ತಾವೀಗ ನೋಡ್ತಾ ಇದ್ದಾರೆ. ಈಗ ಕಾಳಿಹುಂಡಿ ಶಿವಕುಮಾರ್ ಅವರು ಪ್ರಾರ್ಥನೆ ಗೀತೆಯನ್ನ ಆಡ್ತಾ ಇದ್ದಾರೆ. ಈಗ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಮೊಬೈಲ್ ಇಂದ ವಿಷಯಕ್ಕೆ ಹಾಕೊಂಡು ಆಡ್ತಾ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಗೆ ನಮ್ಗೆ ಕಾಪಿರೈಟ್ ಬರ್ತಾರೆ. ಅದಕ್ಕೋಸ್ಕರ ಅದನ್ನ ಮ್ಯೂಟ್ ಮಾಡಿದೀವಿ. ಈಗ ಅದಕ್ಕೋಸ್ಕರವಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಈಗ ಅವರು ಭಕ್ತಿಯಿಂದ ಗಣೇಶನ ಒಂದು ಸ್ತುತಿಯನ್ನು ಮಾಡ್ತಾ ಇರತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈಗ ಆಕಾಶವಾಣಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಈಗ ಇನ್ನೇನು MLA ಶ್ರೀವತ್ಸ ಅವರು ಬರೋದಿದ್ದಾರೆ. ಬಂದ ತಕ್ಷಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಆದ ಕಾರಣದಿಂದ ಎಲ್ಲರೂ ಕೂಡ ಅವರ ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಇನ್ನೇನು ಬರೋರಿದ್ದಾರೆ MLA ಶ್ರೀವತ್ಸ ಅವರು. ಅವ್ರಿಗೋಸ್ಕರವಾಗಿ ಎಲ್ಲರೂ ಕೂಡ ಕಾಯ್ತಾ ಇರತಕ್ಕಂಥದ್ದು. ಸಮುಚಿತ ಗೆಳೆಯ ಬಳಗದ ಎಲ್ಲ
ಸದಸ್ಯರು ಕೂಡ ಕಾಯ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ನೋಡಿ. ಇನ್ನೇನು ಶ್ರೀವತ್ಸವರು ಬರ್ತಾ ಇದ್ದಾರೆ. ಒಂದ್ ತಕ್ಷಣ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬಸ್ ಶೆಲ್ಟರ್ ಅಲ್ಲಿ FM ರೇಡಿಯೋ ಸ್ಥಾಪನೆ ಮಾಡ್ತಾ ಇರತಕ್ಕಂಥದ್ದನ್ನ ಮೈಸೂರಿನ ಮೊದಲ ಬಾರಿಗೆ ಬಸ್ ಶೆಲ್ಟರ್ ಅಲ್ಲಿ ಈ ಒಂದು FM ಸ್ಥಾಪನೆ ಮಾಡ್ತಾ ಇರೋದು ನೋಡಿ. MLA ಅವರು ಬಂದ್ರೆ ಈಗ ಇನ್ನೇನು ನೋಡಿ ಬರ್ತಾ ಇದೆ. MLA ಬರ್ತಾ ಇದ್ದಾರೆ ಮತ್ತು ವಿಜಯೇಂದ್ರ ಅವರು ಕೂಡ ಇರ್ತಾ ಇರತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಹಸ್ತಲಾಗ ಕೊಡ್ತಾ ಇರತಕ್ಕಂಥ ಶಾಸಕ ಶ್ರೀವತ್ಸ ಅವರು ಬರ್ತಾ ಇದ್ದಾರೆ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರು ಇವರು, ಅತ್ಯಂತ ಜನಪ್ರಿಯ ಶಾಸಕರು ಇವರು. ಯಾವ ಫೋನ್ ಮಾಡೋದು ಕೂಡ ಫೋನಲ್ಲಿ ಸಿಗ್ತಾರೆ, ಫೋನಲ್ಲಿ ಮಾತಾಡ್ಬೋದು. ಏನು ಸಮಸ್ಯೆಗಳಿದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳಿಸಬಹುದಾಗಿದೆ. ಮೊದಲ ಬಾರಿಗೆ ಇರತಕ್ಕಂಥ ಅತ್ಯಂತ ಜನಪ್ರಿಯ ಶಾಸಕರು ಇವರು. ಫೋನ್ ನಂಬರ್ ಎಲ್ಲರಿಗೂ ಕೊಟ್ಟಿರ್ತಾರೆ. ಅವ್ರಿಗೆ ಸಮಸ್ಯೆ ಬಂದಾಗ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಆ ಸಮಸ್ಯೆ ತಿಳಿಸಿದ್ರೆ ತಕ್ಷಣ ಪರಿಹಾರವನ್ನು ಮಾಡಿಕೊಡ್ತಾರೆ ಅಂತ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀವತ್ಸ ಅವರು ಇಲ್ಲಿ ಬಂದಿರತಕ್ಕಂಥ ತುಂಬಾ ಸಂತೋಷಕರವಾದ ವಿಚಾರ. ಶೆಲ್ಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ FM ರೇಡಿಯೋ ಸ್ಥಾಪನೆ ಮಾಡೋಕ್ಕೆ ಅಧಿಕಾರಿಗಳು ಬಂದಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ವೇದಿಕೆ ಬರ್ತಾರೆ. ಬಂದ್ಬಿಟ್ಟು ಈ ಒಂದು ಬಸ್ ಶೆಲ್ಟರ್ ಸ್ಥಾಪನೆ ಮಾಡತಕ್ಕಂಥ FM ರೇಡಿಯೋವನ್ನ ಉದ್ಘಾಟನೆ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾರೆ. ಎಲ್ಲ ಜನಗಳು ಇಲ್ಲಿ ಕಾಯ್ತಾ ಇದ್ದಾರೆ ಮತ್ತು ಸಮುಚಿತ ಕೇಳುಗರ ಬಳಗ ತಂಡದವರು ಕೂಡ ಇಲ್ಲಿ ಕಾಯ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ KSRTC ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಅಲ್ಲಿ ಸಂಬಂಧಿತ ಬಳಗದ ಗೆಳೆಯರ ಬಳಗದವರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೋಡಿ. ಎಲ್ಲರೂ ಈಗ ನಮ್ಮ ಶಾಸಕರು ಬಂದಿರತಕ್ಕಂಥದ್ದನ್ನೇ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ನಮಸ್ಕಾರವನ್ನು ಮಾಡಿ ಅವರು ಬರಮಾಡಿಕೊಂಡು ಈಗ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವರ ಸ್ಮರಣಾರ್ಥ ಓಂ ಹೋರಿ ಸುಬ್ಬೇಗೌಡ ಸ್ಮರಣಾರ್ಥ ಒಂದು ಬಸ್ ಶೆಲ್ಟರ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಈಗ ಉದ್ಘಾಟನೆ ಮಾಡೋಕ್ಕೋಸ್ಕರವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಬಂದಿದ್ದಾರೆ ನೋಡಿ. ಈಗ ಭಾನುವಾರದ ಶುಭೋದಯಗಳು. ನಿಜಕ್ಕೂ ಇವತ್ತು ತುಂಬಾ ವಿಶೇಷ ದಿನ. ಏನು ಅನೇಕ ಪ್ರಥಮಗಳನ್ನ ಕಂಡಂತ ಮೈಸೂರು ನಗರಕ್ಕೆ ಹಾಗೆ ಅತ್ಯಂತ ಮಹತ್ವವಾದಂತಹ ಪ್ರಥಮವನ್ನ ನಾವು ಉದಾಹರಿಸಬಹುದಾದರೆ, ನಾನಾಗಲೇ ಹೇಳಿದಾಗೆ ಹಿಂದಿನ ಹೇಳಿದ್ದೆ, ವರ್ಣಮಾಲೆಯಲ್ಲಿ ಆ ಆ ಅನ್ನಂತ ಎರಡು ಪದಗಳನ್ನು ನಮಗೆ ಪ್ರಮುಖವಾಗುತ್ತದೆ. ಆ ಅಂದ್ರೆ ಅರಮನೆ, ಆ ಅಂದರೆ ಆಕಾಶವಾಣಿ. ತುಂಬಾ ನಾವೆಲ್ಲೂ ಇದನ್ನ ಪ್ರಸ್ತುತಪಡಿಸಬಹುದು. ಇಂಥ ವಿಶೇಷ ಆಕಾಶವಾಣಿಗೆ ನಿಮ್ಮೆಲ್ಲರಿಗೂ ಹೊಂದಿದಾಗೆ ಮೈಸೂರು ಕೇವಲ ಪಾರಂಪರಿಕ ನಗರ ಅಲ್ಲ, ಇದೊಂದು ಐತಿಹಾಸಿಕ ಇತಿಹಾಸವನ್ನ ಹೊಂದಿರುವಂತ ನಗರ. ಇಂಥ ಇತಿಹಾಸವನ್ನು ಹೊಂದಿರುವಂತ ಮೈಸೂರು ನಗರಕ್ಕೆ ಒಂದು ಇತಿಹಾಸವನ್ನ ಹುಟ್ಟು ಹಾಕಿರುವಂತ ಮೈಸೂರು ಆಕಾಶವಾಣಿ ಭಾರತಕ್ಕೆ ಪ್ರಥಮ ಆಕಾಶವಾಣಿ. ಇದಕ್ಕೆ ಮುಂಚೆ ನಾವು ಆಲ್ ಇಂಡಿಯಾ ರೇಡಿಯೋ ಅಂತ ಕರೆತಿದ್ದಂತ ಈ ಪದ ಕಸ್ತೂರಿ ಅವರಿಂದ ಈ ನಾಮಾಂಕಿತವಾದಂತ ಆಕಾಶವಾಣಿ ಇವತ್ತು ಭಾರತಾದ್ಯಂತ ಎಷ್ಟು ಕೇಂದ್ರಗಳಿದೆಯೋ ಅದಕ್ಕೆಲ್ಲವೂ ಒಂದೇ ಹೆಸರು ಆಕಾಶವಾಣಿ. ಅದರ ಕೊಡುಗೆ ಮೈಸೂರು ಆಕಾಶವಾಣಿಗೆ ಆಗಿದೆ. ಇಂಥ ಮೈಸೂರು ಆಕಾಶವಾಣಿಗೆ 90 ವರ್ಷಗಳು ವಸಂತಗಳು ತುಂಬಿ 91 ವಸಂತಗಳಿಗೆ ಈಗ ಹೆಜ್ಜೆ ಇಡ್ತಾ ಇದೆ. ಅನೇಕ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಟ್ಟಿದೆ. ಆ 90ರ ಸಂಭ್ರಮದಲ್ಲಿ ಮೈಸೂರು ಆಕಾಶವಾಣಿ ಅನೇಕ ವಿಶೇಷವಾದ ಕಾರ್ಯಕ್ರಮಗಳನ್ನ 3 ಜಿಲ್ಲೆಗಳಲ್ಲಿ, ಏನು ಅದರ ವ್ಯಾಪ್ತಿ ಇದೆಯೇ, ಮೈಸೂರು, ಚಾಮನಗರ, ಮಂಡ್ಯ, ಈ 3 ವ್ಯಾಪ್ತಿ ಜಿಲ್ಲೆಗಳಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡು 91ಕ್ಕೆ ಕಾಲು ಇಟ್ಟುವಂತಹ ಸಂದರ್ಭದಲ್ಲಿ ಅನೇಕ ಮಹನೀಯರನ್ನ ಅವರನ್ನ ಸಂದರ್ಶನ ಮಾಡಿ ಅನೇಕ ವಿಶೇಷಗಳ ಕಾರ್ಯಕ್ರಮಗಳನ್ನ ನಮ್ಮ ಕೇಳುಗರಿಗೆ ನೀಡುತ್ತಾ ಬರ್ತಾ ಇದೆ. ಇದಕ್ಕೆ ಮುಂದುವರಿದಂತೆ ಏನು ಆಕಾಶವಾಣಿಗಳನ್ನ ನಾವು ಮನೆಗಳಲ್ಲಿ ಮತ್ತು ನಮ್ಮ ಕಿಸೆಯಲ್ಲಿಟ್ಟು ಮೊಬೈಲ್ಗಳಲ್ಲಿ ಕೇಳ್ತಾ ಇದೀವಿ. ಅದಕ್ಕೆ ಒಂದು ವಿಸ್ತರಿಸುವಂತ ಒಂದು ಕಾರ್ಯಕ್ರಮ ಇವತ್ತು ಅಂತಂದ್ರೆ, ಮೈಸೂರಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಳದಲ್ಲಿ, ಏನು ಸಾಮಾನ್ಯವಾಗಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಾವೆಲ್ಲೂ ಆಕಾಶವಾಣಿಯನ್ನ ಕೇಳುವಂತ ಒಂದು ಸಂದರ್ಭ ಒದಗಿ ಬಂದಿರಲಿಲ್ಲ. ಆದರೆ
ಮೈಸೂರು ಆಕಾಶವಾಣಿ ಕೆಲವು ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಪಾರ್ಕ್ಗಳಲ್ಲಿ ಅಥವಾ ಟೌನ್ ಹಾಲ್ ಅಲ್ಲಿ ಇತ್ತೀಚೆಗೆ ಒಬ್ಬ ಮಹನೀಯರಿಂದ ಮೈಸೂರು ಮಾಜಿ ಮಹಾನಗರ ಪಾಲಿಕೆಯವರಿಂದ ಸದಸ್ಯರಿಂದ ನಾವು ಒಂದು ಕಡೆ ಇಡೀ ಪಾರ್ಕ್ ಅಲ್ಲಿ, ಉದ್ಯಾನವನದಲ್ಲಿ ರೇಡಿಯೋವನ್ನು ಕೇಳುವಂತ ಒಂದು ಸಂದರ್ಭ ಒದಗಿ ಬಂದಿದೆ. ಆದರೆ ಇಡೀ ನಗರದಲ್ಲಿ ಅನೇಕ ಬಸ್ ನಿಲ್ದಾಣಗಳಲ್ಲಿ ಎಲ್ಲೂ ಆಕಾಶವಾಣಿ ಕೇಳುವಂತ ಸಂದರ್ಭ ಒಂದು ಬಂದಿಲ್ಲ. ಆ ಸಂದರ್ಭವನ್ನ ನಮ್ಮ ಮನಗಂಡು ನಮ್ಮ ಬಳಗದ ಒಬ್ಬ ಉತ್ತಮ ಕೇಳುಗರಾದಂತ ಶ್ರೀ ಬೂಕನಕೆರೆ ವಿಜಯೇಂದ್ರ ಅವರಿಗೆ ಎಲ್ಲಿ ಈ ಸುಸಂದರ್ಭ, ಈ ವಿಷಯ ಅವ್ರಿಗೆ ಮನಕ್ಕೆ ಬಂತೋ ಸ್ಮೃತಿಗೆ ಬಂತೋ ನಮ್ಗೆ ಗೊತ್ತಿಲ್ಲ. ಒಂದಿನ ನಮಗೆ ಪ್ರಸ್ತಾಪ ಮಾಡಿದ್ರು, ಗೋವಿಂದಾಚಾರ್ಯ ಇಂಥ ವಿಶೇಷವಾದಂತ ಬಸ್ ನಿಲ್ದಾಣದಲ್ಲಿ ನಾವು ಯಾಕೆ ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ, ಇಲ್ಲಿ ಬಂದು ವಿಶ್ರಮಿಸುವಂತ ಕೇಳಿಗರಿಗೆ ನಾವು ಯಾವ ಕಿವಿಗಳಿಗೆ ಒಂದು ಈ ಶಬ್ದವನ್ನ, ಆಕಾಶವಾಣಿ ಶಬ್ದವನ್ನ, ಸುದ್ದಿಯನ್ನ ಅಥವಾ ವಿಶೇಷವಾದ ಮಾಹಿತಿಯನ್ನ ಕೊಡಬಾರ್ದು ಅಂತ ಕೇಳಿದಾಗ ಅದಕ್ಕೆ ನಾನು ಹೋದೆ. ಖಂಡಿತ ಒಳ್ಳೆ ವಿಷಯ, ಬಹಳ ವಿಶೇಷವಾದಂತ ಬಸ್ ನಿಲ್ದಾಣ ಇದು. ಅನೇಕ ನಗರದಲ್ಲೇ ಒಂದು ವಿಶೇಷವಾದಂತಹ ಬಸ್ ನಿಲ್ದಾಣ, ಸುಸಜ್ಜಿತವಾದದ್ದು. ದಯಮಾಡಿ ಈ ಕೆಲಸ ಮಾಡಿ ಅಂತಂದಾಗ ಅವರು ಬಹಳ ಪ್ರೀತಿಯಿಂದ ಒಪ್ಪಿ 15 ದಿನಗಳಿಂದ ನಾವು ಇದನ್ನ ಪ್ರಸ್ತಾಪ ಮಾಡಿದಾಗ ನಮ್ಮ ಆಕಾಶವಾಣಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಎನ್ ಕೇಶವಮೂರ್ತಿ ಜೊತೆಗೆ ಅಲ್ಲಿಯ ತಾಂತ್ರಿಕ ವಿಭಾಗದಲ್ಲಿ ಅಭಿಯಂತರ ಸಹಾಯಕರಾಗಿರುವಂತಹ ಶ್ರೀಯುತ ರಂಜಿತ್ ಅವ್ರನ್ನ ಮಾತಾಡಿಸಿದಾಗ ಅವ್ರ ತಕ್ಷಣ ನಾವು ಬರ್ತೀವಿ, ಏನ್ ಮಾಡ್ಬೇಕು, ಎಲ್ಲ ಓಡಿಸ್ಬೇಕು ಅಂತಂತ ಒಂದು ನಮಗೆ ಮಾರ್ಗದರ್ಶನ ನೀಡಿದ್ರು. ಆ ತಕ್ಷಣ ನಾವು ಮುಂದೆ ಪ್ರಸ್ತುತವಾಗಿ ಅದನ್ನ ಕ್ರಿಯಾಶೀಲರಾಗಿ ಮುಂದುವರೆದು ನಾವು ರೇಡಿಯೋನ ತಗೊಂಡ್ವಿ, ಅದಕ್ಕೆ ಬೇಕಾದಂತ ಪರಿಕರಗಳನ್ನ ಒಲಿಸಿ ಇವತ್ತು ಆ ಸುಸಂದರ್ಭ ಇವತ್ತು ಬಂದಿದೆ. ಬಂದರ್ಗೆ ನೋಡಿ, ಆಕಾಶವಾಣಿಯನ್ನ ಅಂದರೂ ಕೇಳ್ಬೋದು, ಕಿವಿಯವರು ಕೇಳದೇ ಇದ್ರು ಅವ್ರಿಗೆ ಕಿವಿಯನ್ನು ಕೇಳುವಂತ ಸಾಧಕಗಳನ್ನು ಇಟ್ಕೊಂಡು ಕೇಳ್ಬೋದು. ಕೆಲ ಸಂದರ್ಭದಲ್ಲಿ ಏನಿರ್ತಂದ್ರೆ ತುಂಬಾ ಸದ್ದಾದ್ರೆ ಕಿವಿ ತೊಂದರೆ ಆಗತ್ತೆ ಅಂತಾರೆ. ಆಕಾಶವಾಣಿ ಸದ್ದು ಯಾರಿಗೂ ಸದ್ದು ಅನ್ನೋದು ಮಿತಿ ಮೀರಿಲ್ಲ, ಅದು ಮೀರಿದ ಸದ್ದಲ್ಲ, ಅದು ಎಲ್ಲರಿಗೂ ಪರಿಪಕ್ವವಾದಂತ ಸುಮಧುರವಾದಂತ ಧ್ವನಿ ಅಂತ ತಿಳ್ಕೊಂಡು ಇವತ್ತು ಯಾಕೆ ಈ ಪ್ರಸ್ತುತವಾದಂತ ಕಿವಿ ಸಂಬಂಧಪಟ್ಟ ಮಾತಾಡ್ತಾ ಅಂದ್ರೆ ವಿಶ್ವ ಬ್ರೈಲ್ ದಿನಾಚರಣೆ. ಇವತ್ತು ವಿಶ್ವ ಬ್ರೈಲ್ ದಿನಾಚರಣೆ. ನಮ್ಮ ಲೂಯಿಸ್ ಬ್ರೈಲ್ ಅವ್ರನ್ನ ನೆನೆಯುವಂತ ದಿನ. ಎಲ್ಲಿಂದ ಎಲ್ಲಿ ಸಂಬಂಧ, ಆಕಾಶವಾಣಿ ಕೇಳಕ್ಕೂ ಲೂಯಿಸ್ ಬ್ರೈಲು ಆ ಕಿವುಡರು ಅಂತ ನಾವು ಹೇಳ್ಬಾರ್ದು. ಆ ಕಿವುಡತನ ಇರುವಂತಹ ವಿಶೇಷ ಚೇತನರು ಕಿವಿ ಸಾಧಕಗಳನ್ನ ಹಾಕಿ ಕಿವಿ ಆಕಾಶವಾಣಿ ಕೇಳ್ಬೋದು ಅಂತ ಅದನ್ನ ಏನು ಸಾಧಕಗಳನ್ನ ಕೊಡುವಂತ ಆ ಮಾರ್ಗದರ್ಶಕರು, ಆ ಅಡ್ವೈಸರು ಇದು ಹೇಳ್ತಾರೆ, ನೀವು ಆಕಾಶವಾಣಿ ಹಾಕೊಂಡು ಕೇಳ್ಬೋದು ಅಂತ. ಸೊ ಹಂಗಾಗಿ ಯಾವುದೇ ಲಿಮಿಟ್ ಇಲ್ಲ, ಇದೆಲ್ಲ ದಾಟಿದ್ದಾರೆ. ಇಂಥ ಸುಸಾಧ ಇವತ್ತು ಬಂದಿದೆ ಭಾನುವಾರ. ಈ ಸಂದರ್ಭದಲ್ಲಿ ನೋಡಿ, ಕಾರ್ಯಕ್ರಮ ರೇಡಿಯೋ ಸಾಧನ ಒಂದು ಚಿಕ್ಕದಾದ್ರೂ ಅದರ ಸಮಾರಂಭ ದೊಡ್ಡದು. ಈ ಕ್ಷೇತ್ರದ ಒಬ್ಬ ಮಾನ್ಯ ಶಾಸಕರು ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಉದ್ಘಾಟಕರಾಗಿ ಬಂದಿದ್ದಾರೆ. ಹಾಗೆ ಈ ಬಸ್ ನಿಲ್ದಾಣವಂತ ನಿರ್ವಹಣೆ ಮಾಡಿದಂತ ಅದರ ವಿಶೇಷವಾದಂತ ವಿಭಾಗಾಧಿಕಾರಿಗಳು ಇಲ್ಲಿದ್ದಾರೆ. ಜೊತೆಗೆ ಮಹಾನಗರ ಪಾಲಿಕೆ ಇದು ಸಂಬಂಧ ಬರುತ್ತೆ. ಆ ಮಹಾನಗರ ಪಾಲಿಕೆಯ ಸಹಾಯ ಆಯುಕ್ತರಾದಂತ ಗಿರೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಅನೇಕ ಕೇಳುಗರು ಇಲ್ಲಿದ್ದಾರೆ. ಬಹುಶಃ ಇದ್ರ ಜೊತೆಗೆ ನಮ್ಮ ವಿಜಯೇಂದ್ರ ಅವರ ಅನೇಕ ಸ್ನೇಹಿತರು ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಬಳಗದ ಸದಸ್ಯ ಸಂವಿಧಾನ ಸ್ತೋತ್ರ ಬಳಗ ಅಂತಿದೆ, ಅದನ್ನ ಕಿರುಪರಿಚಯವನ್ನು ನಮ್ಮ ಬಳಗದ ಕಾರ್ಯದರ್ಶಿಗಳು ಮುಂದೆ ಮಾಡ್ತಾರೆ. ಇದೆಲ್ಲ ಸಹಾಯದೊಂದಿಗೆ ನೋಡಿ, ಇಷ್ಟು ಜನಸಂಖ್ಯೆಗಳ ಕೇಳುಗರ ಇವೆಲ್ಲವೂ ಆಕಾಶವಾಣಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿಮಾನಿಗಳಾಗಿದ್ದಾರೆ. ಈ FM 100.6 ರೇಡಿಯೋ ಉದ್ಘಾಟನಾ ಸಮಾರಂಭಕ್ಕೆ ಇವತ್ತು ನಮ್ಮ ಜೊತೆ ಉದ್ಘಾಟಕರಿಗೆ ಕೃಷ್ಣರಾಜ ಕ್ಷೇತ್ರದ ಮಾನ್ಯ ಶಾಸಕರು ಇವತ್ತು ನಮ್ಮ ನಡೆ ಇದ್ದಾರೆ. ಅವರಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಸ್ವಾಗತವನ್ನ ಕೊಡ್ತೇನೆ. ಹೇಳ್ತೇನೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ.
ನಿನ್ನ ನಂಬಿದ ಜನಕ್ಕೆ ಉದಯ ತಂದೆ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋರು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಕರಿಗೆ ತಂದರೆ ನೀನು ಆ ಕರಿಗೆ ತಂದರೆ ನೀನು ಕೊಡುವೆ ವರವನ್ನು ಕತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಉದಯ ತಂದೆ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಪ್ರೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಉದಯ ತಂದೆ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಇದೊಂದು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮ. ನಿನ್ನೆ ಹೆರಾಲ್ಡ್ ಅಲ್ಲಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿದ್ದಾರೆ. ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಇನ್ ದ ಹಿಸ್ಟ್ರಿ ಆಫ್ ಮೈಸೂರು ಅಂತ ಹೇಳಿ ನಂಗೆ ತುಂಬಾ ನಿಜವಾಗ್ಲೂ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಹಿಂದೆ ಚಲುವಾಂಬ ಪಾರ್ಕ್ ನ ರೇಡಿಯೋ ಪಾರ್ಕ್ ಅಂತ ಕರಿತಿದ್ರು. ಅಲ್ಲಿ ಈಗಿಲ್ಲ, ರೇಡಿಯೋ ಇಲ್ಲ ಅಲ್ಲಿ ಇದೆ. ಅದಕ್ಕೆ ನಮ್ಮ ಕಮಿಷನರ್ ಬಂದಿದ್ರೆ ಹೇಳ್ಬೋದಿತ್ತಲ್ಲ, ಅಲ್ಲಿ ಮೊದಲು ರೇಡಿಯೋ ಇತ್ತು, ಅಲ್ಲಿಗೆ ಮತ್ತೊಮ್ಮೆ ಅಳವಡಿಸಿ ಅಂತ ಹೇಳಿ. ಟೌನ್ ಹಾಲ್ ಅಲ್ಲಿ ಇತ್ತು, ಈಗ ಅಲ್ಲೂ ಇಲ್ಲ. ಇದಕ್ಕೆ ಮುಖ್ಯವಾದಂತ ಕಾರಣ ಏನಂತ ಹೇಳಿದ್ರೆ, ನಮ್ಮ ಸಂಯುಕ್ತ ಶ್ರೋತೃ ಬಳಗದವರು ಒಂದ್ಸಲ ನಮ್ಮ ಗೋವಿಂದಾಚಾರ್ಯರು ಮತ್ತೆ ರಾಜೇಶ್ವರಿ ಮೇಡಮ್, ನಮ್ಮ ಕಾಳಿ ಉಂಡಿಯವರು ಎಲ್ಲ, ಸರ್ ನಿಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ರೇಡಿಯೋ ಆಗಿ ತುಂಬಾ ಜನ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಬಸ್ಗೆ, ಒಂದ್ 10 ನಿಮಿಷ ಅವರು ಆ ಸ್ಟೂಡೆಂಟ್ಸ್ ವೆಯ್ಟ್ ಮಾಡೋ ಟೈಮಲ್ಲಿ ಆದ್ರೂ ಮೊಬೈಲ್ ಆದ್ರೂ ಬಿಡೋಗ್ ಮಾಡಿ ಸರ್ ಒಂದ್ 10 ನಿಮಿಷ ಅಂದ್ರು. ದಿಸ್ ಇಸ್ ಅ ಗುಡ್ ಕಾನ್ಸೆಪ್ಟ್ ಇದು. ಆಮೇಲೆ ಸಂಜೆ ಹೊತ್ತು ತುಂಬಾ ಜನ ಸೀನಿಯರ್ಸ್ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಅವ್ರಿಗೆ ಏನೋ ಒಂದು ಕಾಲ ಕಳಿಯಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ವಿ. ಆಮೇಲೆ ಆಕಾಶವಾಣಿಗೆ ಹೋದ ತಕ್ಷಣನೇ ಅವರು ಕೇಶವಮೂರ್ತಿ ಅವರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರಪ್ಪ, ನಮ್ಗೆ ಏನ್ ಬೇಕಾದ್ರೂ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಅಂತ ಹೇಳಿ ರಂಜಿತ್ ಸರ್ ಬಂದು ಇಂಥ ಕಡೆ ಫಿಕ್ಸ್ ಮಾಡಿ ಎಲ್ಲರಿಗೂ ಕೇಳ್ತದೆ ಅಂತ ಅವ್ರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಆಕಾಶವಾಣಿ ಅವರು ಹೇಳಿದ್ರು. ಆಮೇಲೆ ಸರಿ ಒಂದು 15 ದಿವಸ ಹಿಂದೆನೆ ಆಗ್ಬೇಕಿತ್ತು, ಸಮ್ ರೀಸನ್ಸ್ಗೋಸ್ಕರ ಲೇಟ್ ಆಯ್ತು. ಮೋರವರ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ 15 ವರ್ಷದಿಂದ ನಾವು ಹಿಂದೆ ಬಸ್ ಸ್ಟ್ಯಾಂಡ್ ಇದನ್ನ ಕಟ್ಸಿದ್ವಿ. ಅವತ್ತಿದ್ದಂತ ಕಮಿಷನರ್ ಕನಿಕರ್ ಸರ್ ಹೇಳಿದ್ರು, ನಿಮ್ಗೆ ನಾನು ಪರ್ಮಿಷನ್ ಕೂಡ ದೊಡ್ಡದಲ್ಲ, ಬಟ್ ಕೆಲವು ಸುಮ್ನೆ ಬಸ್ ಶೆಲ್ಟರ್ ನ ಹೆಸರಿಗೋಸ್ಕರ ಕಟ್ಟಿಸ್ತಾರೆ, ಮೇಂಟೈನ್ ಮಾಡಲ್ಲ, ನೀವು ಮೇಂಟೈನ್ ಮಾಡ್ತೀನಿ ಅಂದ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ ಹೆಂಗಿಟ್ಟಿದೀವೋ ಇದೇ ತರ ಇಟ್ಕೊಂಡಿದೀವಿ ಬಸ್ ಸ್ಟ್ಯಾಂಡ್. ನಾನು ಪ್ರತಿ ಬುಧವಾರ ಮತ್ತೆ ಭಾನುವಾರ ನಾನೇ ಗುಡಿಸಿ ತೊಳಿತೀನಿ. ಇದನ್ನ ಒಂದ್ಸಲ ಪಬ್ಲಿಕ್ ಟಿವಿನಲ್ಲಿ ಪಬ್ಲಿಕ್ ಹೀರೋದಲ್ಲೂ ಬಂದು ರೆಕಾರ್ಡ್ ಆಗಿದೆ. ಆಮೇಲೆ ಮೊನ್ನೆ ಮೈಸೂರು ಮಿತ್ರದಲ್ಲೂ ಒಂದು 5 ವರ್ಷದಿಂದನೇ ಈಸ್ ವೆರಿ ಗುಡ್ ಕ್ಲೀನಿಂಗ್ ಬಸ್ ಸ್ಟ್ಯಾಂಡ್ ಅಂತಾನು ಬರ್ದಿದ್ರು. ಮೋರವರ್ ಇನ್ನೊಂದೇನಂತ ಹೇಳಿ, ಇದು ಒಂದು ಸೋಷಿಯಲ್ ವರ್ಕ್ ಅಂತ ನಾನು ಅನ್ಕೊಳ್ಳಲ್ಲ. ನಮ್ಮ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ ಯಾವ್ದೋ ಒಂದ್ ಕಡೆ. ಆ ಋಣನ ತೀರ್ಸೋದಿಕ್ಕೆ ಒಂದು ಅವಕಾಶ ಈ ಸಲದು ಒಂದು ಎಲ್ಲಾ ಕಡೆ, ಯಾರೋ ಮೇಡಮ್ ನಮ್ಮ ರಮಾ ಎಲ್ಲಾ ಕಡೆನೂ ಈ ತರ ಬಸ್ ಸ್ಟ್ಯಾಂಡ್ ಎಲ್ಲ ಮಾಡ್ಬೇಕು ಅಂತ, ಎಲ್ಲಾ ಕಡೆ ಇಲ್ದೇ ಹೋದ್ರು ಒಂದೊಂದು ಏರಿಯಾದಲ್ಲಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಈಗ ಟಿವಿ ನೋಡೋದ್ರಿಂದ ಒಂದ್ ಸ್ವಲ್ಪ ಆಕಾಶವಾಣಿ ಕಡೆನಾದ್ರೂ ಜನ ಶಿಫ್ಟ್ ಆಗ್ತಾರೆ.
ಟಿವಿ ನೋಡಿ ನೋಡಿ ಸ್ವಲ್ಪ ಬೇಜಾರಾಗಿದೆ. ಈಗ ಮತ್ತೆ ಹಳೆ ಇದಕ್ಕೆ ಬರ್ಸಿದಾರೆ, ಎಲ್ಲರ ಮನೆಯಲ್ಲೂ ಟಿವಿಗಳು ಈಗೆಲ್ಲ ರೇಡಿಯೋ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ಹೊತ್ತು ನೀನ್ ಯಾವ ಪ್ರೋಗ್ರಾಮ್ ಕೇಳುವ, ಅರಿವಿನ ಶಿಖರ ಅಂತ ಹೇಳಿ ಮೈಸೂರು ಆಕಾಶವಾಣಿಯವರು ಬರ್ತಾರೆ, ಸೂಪರ್ ಪ್ರೋಗ್ರಾಮ್. ದಯವಿಟ್ಟು ನೀವು ಕೇಳಿದ್ರೆ ಲೈಫ್ ಅಲ್ಲಿ ಖಂಡಿತ ನಾನು ಅದನ್ನ ಯಾವತ್ತೂ ಮಿಸ್ ಮಾಡಲ್ಲ. ಅದು ಇಟ್ಸ್ ಎ ವೆರಿ ಗುಡ್ ಪ್ರೋಗ್ರಾಮ್. ಮೊರವರು ಮೈಸೂರು ಆಕಾಶವಾಣಿಯಲ್ಲಿ ಇತ್ತೀಚೆಗಂತೂ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತಿದೆ. ನೀವು ಒಂದ್ ಅರ್ಧ ಗಂಟೆ ನೀವು ಆಕಾಶವಾಣಿಗೆ ಶಿಫ್ಟ್ ಆದ್ರೆ ನಿಮ್ಮ ದಿನದ ನಿತ್ಯದ ಒಂದು ಮನರಂಜನೆ ಸಿಗ್ತದೆ. ತಾವೆಲ್ಲರೂ ಬಂದಿದ್ರಲ್ಲ, ನಾವು ಇದು ಬಾರಿ ಶಾರ್ಟ್ ಟೈಮ್ ಅಲ್ಲಿ ಪ್ರೋಗ್ರಾಮ್ ಮೊನ್ನೆ ತಾನೇ ಡಿಸೈಡ್ ಮಾಡಿದ್ವಿ. ಮೊರವರು ಇನ್ನೊಂದೇನಂದ್ರೆ ಸರಿ, ತುಂಬಾ ಮೊದ್ಲು ಬಸ್ ಇರ್ಲಿಲ್ಲ. ಆಗ ಎಲ್ರಿಗೂ ಹೇಳಿ ಪೇಪರ್ನವ್ರಿಗೆಲ್ಲ ಹೇಳಿ ಬರ್ದು ಈಗ 10 ನಿಮಿಷಕ್ಕೂ ಬಸ್ ಇದೆ. ಮಧ್ಯಾಹ್ನದ ಹೊತ್ತು ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಿನ್ನೆ ಒಂದು ಇಲ್ಲಿ ಫಂಕ್ಷನ್ ಇತ್ತು, ಸರ್ಗೆ ಫೋನ್ ಮಾಡಿದೆ, ನಮ್ ಚೇತನ್ ಸರ್ಗೆ. 5 ನಿಮಿಷದಲ್ಲಿ 3 ಗಾಡಿ ಕಳ್ಸಿದ್ರು, 3 ಗಾಡಿನೂ ಫಿಲಪ್. ಎಲ್ಲ ಖುಷಿ ಆಗೋದ್ರು, ಏನ್ ಸರ್ ಇಷ್ಟು KSRTC ಅವ್ರು ಸರ್ವಿಸ್ ಮಾಡ್ತಾರ ಅಂತ ಹೇಳಿ. ಚೇತನ್ಗೆ ನಾನು ಸ್ಪೆಷಲ್ ತಾರೀಫ್ ಮಾಡಬೇಕು. ರಿಯಲಿ ಗುಡ್ ಆಫೀಸರ್ ಅವರು. ಅಲ್ಲಿ ಬೋರ್ಡೇ ಬರ್ಸ್ಬಿಟ್ಟಿದ್ದಾರೆ, ನಿಮ್ಗೆ ಏನಾದ್ರೂ ಇಲ್ಲಿ ಬಸ್ ಬರೋ ತಡವಾದ್ರೆ ನನ್ನ ನಂಬರ್ ಫೋನ್ ಮಾಡಿ ಅಂತ ಹೇಳಿ ನಂಬರೇ ಬರ್ಸ್ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಇದು. ಎಲ್ಲೂ ಆತರ ನೀವು ಲೇಟ್ ಆದ್ರೆ ಬಸ್ ಬಂದಿ ಅಂತ ಯಾರು KSRTC ಅವ್ರು ನಂಬರ್ ಬರ್ಸಲ್ಲ. ಸರ್ ನಿಮ್ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಆಮೇಲೆ ಗಿರೀಶ್ ಕುಮಾರ್ ಅವ್ರ ಹತ್ರ ಹೋಗಿದ್ದೆ ನಾನು. ಆಮೇಲೆ ಹೇಳಿದ್ರು ಅವ್ರು KSRTC ಇಂದಾನೆ ಹೇಳಿ ಸರ್, ಇದಕ್ಕೆಲ್ಲ ಏನ್ ಪರ್ಮಿಷನ್ ಏನ್ ಬೇಕಾಗಿಲ್ಲ. ಆಮೇಲೆ ಪರ್ಮಿಷನ್ ಕೊಟ್ರು. ಆಮೇಲೆ ಕಮಿಷನ್ ಹೇಳಿದ್ರು, ನಮ್ ಶೇಖ್ ಸರ್, ತಮಿಳ್ ಸರ್ ಹೇಳಿದ್ರು, ಇದಕ್ಕೇನ್ ಬೇಡ, ಹಂಗೇನಾರಾದ್ರೂ ನಾನೇ ಚೀಫ್ ಗೆಸ್ಟ್ ಆಗಿ ಬರ್ತೀನಿ ಬಿಡಿ ಅಂದ್ಬಿಟ್ಟು ಅವ್ರು ಪರ್ಮಿಟೆಡ್ ಅಂತ ಬರ್ಕೊಟ್ರು. ನಾವು ಕೇಶವಮೂರ್ತಿ ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವತ್ತು ಕರೆದ್ರು, ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಮೊರವ್ರು ಎಲ್ಲರೂ ಬಂದಿದ್ದೀರಾ, ನನ್ನ ಆತ್ಮೀಯ ಸ್ನೇಹಿತರು. ನಾನು ಅವರೆಲ್ಲ 30 ವರ್ಷದ ಸ್ನೇಹಿತರು. ಅವ್ರು ಹೇಳಿದ ತಕ್ಷಣನೇ ಬರ್ತೀನಿ ಬಿಡಪ್ಪ, ನೀನೇ ತಲೆ ಕೆಡ್ಸ್ಕೋಬೇಡ. ನಿನ್ನೆ ಆಕ್ಚುಲಿ ಅವ್ರು ಚೆನ್ನೈನಲ್ಲಿ ಇದ್ರು, ಕೊಯಮತ್ತೂರು. ರಾತ್ರಿ 10:30 ಬಂದಿರೋದು. ಈ ಕಾರ್ಯಕ್ರಮಕ್ಕೋಸ್ಕರ ಬಂದ್ರು. ಅವ್ರಿಗೆ ನಾವೆಲ್ಲರೂ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಇದು ಹೆಚ್ಚು ಜನಕ್ಕೆ ಉಪಯೋಗ ಆಗ್ಬೇಕು. ಅವ್ರು ಹೇಳಿದ್ದಾರೆ, ನಮ್ಮ ಆಕಾಶವಾಣಿ ಅವ್ರು ಹೇಳಿದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 8:00ವರೆಗೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ, ರಾತ್ರಿ 11 ಗಂಟೆಗೆ ತನಕನೂ ಬೇಕಾದ್ರೂ ನಾನು ಬಂದು ಆಫ್ ಮಾಡ್ತೀನಿ. ಇದ್ರ ಉಪಯೋಗ ಆಗ್ಲಿ ಅಂತ ಹೇಳಿ ಎಲ್ರಿಗೂ ಥ್ಯಾಂಕ್ಸ್, ಮತ್ತೊಮ್ಮೆ ಥ್ಯಾಂಕ್ಸ್. ಈಗ ನಮ್ಮ ಮಿತ್ರರ ಎಲ್ರಿಗೂ ನಮಸ್ಕಾರ ಬಂಧುಗಳೇ, ಬೆಳಗಿನ ಶುಭೋದಯಗಳು. ಇವತ್ತು ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮದಲ್ಲಿ, ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಸಮಾಜಮುಖಿಯ ಕಾರ್ಯಕ್ರಮದ ರೂವಾರಿಗಳು, ಸ್ನೇಹಿತರು, ಸಾಮಾಜಿಕ ಕಳಕಳಿಯನ್ನ ಹೆಂಗೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಸಣ್ಣ ತಪ್ಪುಗಳು ಕಂಡು ಬಂದ್ರೆ, ಅದರಲ್ಲೂ ಮಕ್ಕಳು ಮತ್ತೆ ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಿದೆ ಅಂತ ಕಂಡು ಬಂದ್ರೆ, ಅದನ್ನ ಸಾರ್ವಜನಿಕವಾಗಿ ಪತ್ರಿಕೆಯಲ್ಲಿ ಬರೆಯುವ ಮುಖಾಂತರ ಎಲ್ಲ ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ಸೆಳೆಯುವಂತೆ ಮಾಡ್ತಾ ಇರುವಂತ ನಮ್ಮ ಸ್ನೇಹಿತರಾದಂತ ಬೂಕಿನಕೆರೆ ವಿಜೇಂದ್ರ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳ. ವೇದಿಕೆ ಮೇಲೆ ಸ್ನೇಹಿತರು AC ಅವರಾದಂತ ಗಿರೀಶ್ ಅವರಿದ್ದಾರೆ, KSRTC ಚೇತನ್ ಅವರಿದ್ದಾರೆ, ಕೇಶವಮೂರ್ತಿ ಇದ್ದಾರೆ, ರಂಜಿತ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಎಲ್ಲ ಹಿರಿಯರಿದ್ದೀರಿ, ಎಲ್ಲರೂ ಹಿರಿಯರೇ. ಹಾಗಾಗಿ ಎಲ್ಲ ಹಿರಿಯರಿಗೆ ವಂದಿಸ್ತಾ ಇದ್ದೀನಿ. ಇವತ್ತು ಈ ತರದ ಒಂದು ವಿಶೇಷವಾದಂತ ಕಾರ್ಯಕ್ರಮ. ಇದೇನಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ FM ಹಾಕಿದ್ದಕ್ಕೆ ಉದ್ಘಾಟನೆನಾ ಅಂತ ಕೆಲವು ಜನ ಆಡ್ಕೋಬಹುದು. ಆದ್ರೆ ಇವತ್ತು ಯಾವುದನ್ನ ಮಾಡಿದ್ರೆ ಜನಗಳಿಗೆ ಉಪಯೋಗ ಆಗತ್ತೆ, ಯಾವುದನ್ನ ಮಾಡಿದ್ರೆ ಅವ್ರು ಹೇಳಿದ್ರು 10 ನಿಮಿಷ ಆದ್ರೂ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಬಿಡುವ ರೀತಿಯಲ್ಲಿ ಏನಾದ್ರೂ ಇದು ಪರಿವರ್ತನೆ ಆಗಕ್ ಸಾಧ್ಯ ಆದ್ರೆ ಇದಕ್ಕಿಂತ ಒಳ್ಳೇದಿಲ್ಲ. ಈಗಾಗಲೇ ಅವ್ರು ಹೇಳ್ದಂಗೆ ಈ ಬಸ್ ಸ್ಟ್ಯಾಂಡ್ ಅನ್ನ ಇದನ್ನ ನೋಡಿದ್ಮೇಲೆ ಅನ್ನಿಸ್ತಾ ಇರೋದು, ಕ್ಷೇತ್ರದ ವಿವಿಧ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದನ್ನ ಮುಂದಿನ ಹಂತವಾಗಿ ಕ್ಷೇತ್ರದೊಳಗಿರುವಂತ ಬಸ್ ನಿಲ್ದಾಣಗಳಲ್ಲಿ ಯಾಕೆ ಅಳವಡಿಸಬಾರ್ದು, ಒಂದು ಒಳ್ಳೆ ಕಾರ್ಯಕ್ರಮವನ್ನ ಎಲ್ಲ ಕಡೆ ಯಾಕೆ ತಗೊಂಡು ಹೋಗ್ಬಾರ್ದು ಅನ್ನುವಂಥದ್ದು ತಲೆಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಇದೇನು ನಮ್ಮೆಲ್ರಿಗೂ ಮಾದರಿ ಆಗುವಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಖರ್ಚೇನು ತುಂಬಾ ಆಗುತ್ತೆ ಅಂತ ಇಲ್ಲ, ಆದ್ರೆ ಮಾಡುವ ಮನಸ್ಸಿದ್ರೆ ಖಂಡಿತ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನ ಒಬ್ಬ ಜನಪ್ರತಿನಿಧಿಯಾಗಿ ನನಗೆ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಲ್ಲಿ ಮಾಡಿರುವಂತ ವಿಜಯೇಂದ್ರ ಅವರಿಗೆ ಮತ್ತೆ ಅವ್ರಿಗೆ ಸಹಕಾರಿಯಾಗಿರುವಂತ ಎಲ್ರಿಗೂ ವಂದಿಸ್ತಾ, ಅಂದ್ರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಸಮಾಜಕ್ಕೆ ಒಳ್ಳೇದಾಗುವ ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಳೋದೇ ಕಷ್ಟ. ಅಂತದ್ರಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡಿ
ಅಧಿಕಾರಿಗಳ ಮನವೊಲಿಸಿ ಅಥವಾ ಈ ತರದ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಮಾಡಿ ಇವತ್ತು ನಮ್ಮೆಲ್ಲರನ್ನ ಕರೆದು ಉದ್ಘಾಟನೆ ಮಾಡಿಸಿದ್ದಾರೆ. ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಖುಷಿಯಾಗಿ ಉದ್ಘಾಟನೆಯನ್ನ ಎಲ್ಲರ ಜೊತೆ ಸೇರಿ ಮಾಡಿದ್ದೀನಿ. ಹಾಗಾಗಿ ಇದು ಕಾರ್ಯಕ್ರಮದ ರೂವಾರಿ ಆದಂತ ಸ್ನೇಹಿತರಾದಂತ ಬುಕನ್ಕೆರೆ ವಿಜಯೇಂದ್ರ ಅವ್ರ ತಂದೆಯ ಸ್ಮರಣಾರ್ಥ ಮಾಡಿರುವಂತ ಈ ಬಸ್ ನಿಲ್ದಾಣದ ಒಳಗಿನ ಕಾರ್ಯಕ್ರಮದಲ್ಲಿ ಅವರಿಗೆ ನನ್ನ ಕಡೆಯಿಂದ ನಾಗರಿಕರ ಪರವಾಗಿ ಒಂದು ಸನ್ಮಾನವನ್ನ ಮಾಡುವಂತದನ್ನ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ ಬಂಧುಗಳ. ಬರ್ರೆ ನೀವು ಗಿರೀಶ್ ಕೂಡ ಏನಲ್ಲ ಇದು ನಮ್ಗೆಲ್ಲ ಏನು ಅಲ್ಲ ಚಂದನ ಎಲ್ಲರಿಗೂ ನಮಸ್ಕಾರ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೆಲ್ಲರಿಗೂ ವಂದಿಸುತ್ತಾ ಈ ನಮ್ಮ ಬಳಗದ ಬಗ್ಗೆ ಒಂದು ಕಿರುಪರಿಚಯವನ್ನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. FM 100.6 ಮೈಸೂರು ಆಕಾಶವಾಣಿಯನ್ನ ಕೇಳುವಂತಹ ನಮ್ಮ ಆಸಕ್ತ ಕೇಳುಗ ಬಳಗದವರೆಲ್ಲ ಸೇರಿ ಒಂದು ಬಳಗವನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಬಳಗವನ್ನ ಸ್ಥಾಪನೆ ಮಾಡ್ಕೊಂಡ್ವಿ. ಅದರ ಹೆಸರೇ ಸಮುದ್ಯತಾ ಶ್ರೋತೃ ಬಳಗ. ಈ ಬಳಗವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಸರ್ ಹೇಳಿದಾಗೆ ಮುಖ್ಯ ಕಾರಣಕರ್ತರು ನಮ್ಮ MK ರುಕ್ಮಿಣಿ ಅವರು. ಇವರು ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿದ್ರು. ಈ ಆಸಕ್ತ ಕೇಳುಗರೆಲ್ಲರೂ ಸೇರಿ ಮೊದಲು ಈ ಫೋನ್ ಇನ್ ಕಾರ್ಯಕ್ರಮಗಳು ಇದರ ಮೂಲಕ ಪರಿಚಯವಾದವರು, ಒಂದು ಸ್ನೇಹ ಸಂಬಂಧ ಇವ್ರ ಮಧ್ಯೆ ಏರ್ಪಡ್ತು. ಇದು ಮುಂದೆ ಯಾಕೆ ಒಂದು ನಮ್ಮ ಸಂಬಂಧ ಗಟ್ಟಿಯಾಗಬಾರ್ದು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಂದು ಕೇಳುಗರ ಬಳಗವನ್ನ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಇದು ನಮ್ಮ ಮೈಸೂರು ಆಕಾಶವಾಣಿಯ ಖಾಯಂ ಶ್ರೋತೃಗಳಾದಂತಹ ಒಂದಷ್ಟು ಜನ ಪ್ರಾರಂಭದಲ್ಲಿ ತುಂಬಾ ಜನ ಇದ್ರು. ಅದರಲ್ಲಿ ಒಬ್ರು ಇದು ಗೊಮ್ಮಟಗಿರಿ ಕ್ಷೇತ್ರದ ಶ್ರೀಮತಿ ಅನಂತಲಕ್ಷ್ಮಿ ಶ್ರೀಪಾದ್ ಜೈನ್ ಅವರು, ಪಾರ್ವತಿ ವಟ್ಟಂ ಅವರು, ಹಾಗೆ ಇನ್ನೂ ಮುಂತಾದವರು ಇದ್ರು. ಇದರಲ್ಲಿ ಮುಖ್ಯವಾದವರು ನಮ್ಮ ರುಕ್ಮಿಣಿ ಮೇಡಮ್ ಅವರು. ಇವರೆಲ್ಲ ಸೇರಿ ಒಂದ್ಸಲ ಎಲ್ಲ ಒಂದು ಸ್ನೇಹಯುತವಾಗಿ ಒಂದು ಪಿಕ್ನಿಕ್ ತರ ಅಲ್ಲಿ ಗೊಮ್ಮಟಗಿರಿ ಕ್ಷೇತ್ರಕ್ಕೆ ಹೋದಾಗ ಯಾಕೆ ನಾವೊಂದು ಸಮುದ್ಯತಾ ಶ್ರೋತೃ ಸಂಘವನ್ನ ಮಾಡಬಾರ್ದು, ಒಂದು ಶ್ರೋತೃ ಸಂಘವನ್ನ ಮಾಡಬಾರ್ದು ಅಂತ ಹೇಳಿದ್ರು. ಅಂದು ಸೂಚಿತವಾದಂತ ಹೆಸರೇ ಆ ಸಂಘಕ್ಕೆ ಸಮುದ್ಯತ ಅಂತ ಹೇಳಿ. ಅದನ್ನ ನಂತರ ಎಲ್ಲರೂ ಸೇರಿ ಪ್ರಾರಂಭದಲ್ಲಿ ಒಂದು ಸಂಘ ಸಂಸ್ಥೆಗಳನ್ನ ಅಂತ ಮಾಡಿದ್ರೆ ಒಂದ್ 30 ಜನ 20 ಜನ ಸೇರ್ತಾರೆ. ಪ್ರಾರಂಭದಲ್ಲಿಯೇ ನಮ್ಮ ಸಂಘಕ್ಕೆ 100-150 ಜನರಷ್ಟು ಸದಸ್ಯರು ಸೇರಿ ಸಂಘ ಪ್ರಾರಂಭವಾಯಿತು. ಆನಂತರ ನಾವು ಈ ಸಂಘಗಳನ್ನ ಮಾಡಿದಾಗ ವಾರ್ಷಿಕೋತ್ಸವ ಅಂತ ಮಾತ್ರ ಮಾಡ್ತಾ ಇದ್ವಿ. ಆಮೇಲೆ ಅನ್ನಿಸ್ತು ನಾವು ಮುಖ್ಯವಾಗಿ ನಮ್ಮ ಹೆಚ್ಚಿನ ಮೈಸೂರು ಆಕಾಶವಾಣಿಯ ಸಹಯೋಗದಲ್ಲಿ ನಾವು ಇರೋದ್ರಿಂದ ನಮ್ಮ ಬಳಗಕ್ಕೆ ಮಹಾ ಪೋಷಕರು ಅಂತಲೇ ನಮ್ಮ ಮೈಸೂರು ಆಕಾಶವಾಣಿಯನ್ನು ಹೇಳ್ಬೋದು. ಇವರ ಒಂದು ಪ್ರೋತ್ಸಾಹದಿಂದ ನಾವೇನ್ ಮಾಡಿದ್ವಿ, 3 ತಿಂಗಳಿಗೊಮ್ಮೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ತ್ರೈಮಾಸಿಕ ಸಭೆಗಳನ್ನ ಮಾಡಿ ಇಲ್ಲಿ ನಾವು ಸಮಾಜಮುಖಿಯಾದ ಒಂದಷ್ಟು ಚಟುವಟಿಕೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತಂದ್ವಿ. ಹಾಗೇನೆ ನಾವು ಆ ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ಆರೋಗ್ಯ ತಪಾಸಣಾ ಶಿಬಿರಗಳಿರಬಹುದು, ಮತ್ತೆ ಈ ಪರಿಸರ ಕಾಳಜಿ ಇರುವಂತಹ ಕಾರ್ಯಕ್ರಮಗಳು, ಅಲ್ಲದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಕೋವಿಡ್ ಸಮಯದಲ್ಲಿ ಮಾಡಿದಂತಹ ಕೊರೋನಾ ಸಂದರ್ಭದಲ್ಲಿ ಈ ಸ್ವಲ್ಪಷ್ಟು ಜನರಿಗೆ ನಾವು ಆಹಾರದ ಕಿಟ್ಗಳನ್ನು ಕೂಡ ವಿತರಿಸಿದ್ವಿ. ಇದೆಲ್ಲ ಆಗಿದ್ದು ನನ್ನ ಮೈಸೂರು ಆಕಾಶವಾಣಿಯಿಂದ ಅಂತ ಹೇಳ್ಕೊಳ್ಳಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾಗ ನಿಮ್ಮೊಂದಿಗೆ ಆಕಾಶವಾಣಿ ಅಂತ ನಮ್ಮ ಮೈಸೂರು ಆಕಾಶವಾಣಿ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ರು. ಅಲ್ಲಿ ಆಗ ಕೊರೋನಾಗೆ ಸಿಕ್ಕಿ ನಲುಗಿದಂತಹ ಬಹಳಷ್ಟು ಸಂತ್ರಸ್ತರು ಫೋನ್ ಮಾಡಿ ತಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇದ್ರು. ಅವಾಗ ನಮ್ಗೆ ಅನ್ನಿಸ್ತಿತ್ತು, ಯಾಕೆ ನಾವು ಅನ್ಕೊಂಡ್ಬಿಟ್ವಿ ಮಲ್ಲೇ ಇರ್ತಿದ್ವಿ, ಆ ಸಂದರ್ಭದಲ್ಲಿ ಯಾರು ಹೊರಗಡೆ ಬರ್ತಿರ್ಲಿಲ್ಲ. ಆಗ ಅನ್ನಿಸ್ತಿತ್ತು ಯಾಕೆ ನಾವೊಂದಷ್ಟು ನಮ್ಮ ಕೈಲಾದ ಒಂದು ಸಹಾಯವನ್ನ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಮೈಸೂರು ಆಕಾಶವಾಣಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಹತ್ರ ನಾವು ಇದನ್ನ ಸಮಾಲೋಚನೆ ನಡೆಸಿದ್ವಿ. ಹಾಗೆ ಅವ್ರೇನ್ ಮಾಡಿದ್ರು, ಈ ನಿಮ್ಮೊಂದಿಗೆ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಫೋನಲ್ಲಿ ಮಾತನಾಡಿದಂತಹ ಕೆಲವು ಶ್ರೋತೃಗಳ ದೂರವಾಣಿ ಸಂಖ್ಯೆಯನ್ನು ತೆಕ್ಕೊಂಡು ನಮಗೆ ಕೊಟ್ಟರು. ಅವರಲ್ಲಿ ಸ್ವಲ್ಪ ಜನರನ್ನು ಆರಿಸಿ ನಾವು ನಮ್ಮ ಕೈಲಾದಷ್ಟು ನಾವು ನಮ್ಮ ಯಾಕಂದ್ರೆ ಹೂವಿನಿಂದ ನಾರು ಅನ್ನೋ ಹಾಗೆ ನನ್ನ ಮೈಸೂರು ಆಕಾಶವಾಣಿಯ ಸಹಯೋಗದಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಇದು. ಯಾಕಂದ್ರೆ ಆ ಸಂದರ್ಭದಲ್ಲಿ ತುಂಬಾ ಕಷ್ಟದಲ್ಲಿ ಇದ್ದಂಥ ಜನರಿದ್ರು. ಎಲ್ಲರ ಕಷ್ಟವನ್ನು ಅಷ್ಟೊಂದು ಸ್ಪಂದಿಸಕ್ಕಾಗ್ಲಿಲ್ಲ ಅಂದ್ರೂ ಒಂದು ಅಳಿಲು ಸೇವೆ ಅಂತೇಳಿ ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ. ಆಕಾಶವಾಣಿ ನಮಗೆ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತು. ಅಂತ ಬೇಕಾದಷ್ಟು ತುಂಬಾ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡುವಂತಹ ಉದ್ದೇಶ ನಮ್ಮಲ್ಲಿದೆ. ಇದಕ್ಕೆ ಯಾವಾಗ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಕೈ ಹಿಡಿದು ನಡೆಸ್ತಾ ಇರುವಂತಹ ನಮ್ಮ ಮೆಚ್ಚಿನ ಮೈಸೂರು ಬಾನುಲಿ
FM 100.6 ಮೈಸೂರು ಆಕಾಶವಾಣಿಗೆ ನಾವು ಸದಾ ಋಣಿಯಾಗಿದ್ದೇವೆ. ಹೀಗೇನೆ ಮುಂದೆಯೂ ಕೂಡ ನಮ್ಮ ಸಮುದ್ಯತಾ ಬೆಳವಣಿಗೆಗೆ ನಮ್ಮ ಮೈಸೂರು ಆಕಾಶವಾಣಿಯ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಸದಸ್ಯತ್ವದ ಹಾಗೇನೆ ಈ ಬಳಗಕ್ಕೆ ಮತ್ತಷ್ಟು ಇಲ್ಲಿ ಇನ್ನೊಂದು ವಿಶೇಷ ಹೇಳಬೇಕು, ಇದ್ರ ಬಗ್ಗೆ ಹೇಳಿಲ್ಲ ನಾನು. ಇಲ್ಲಿ ನಾವು ಈ ಒಂದು ಬಸ್ ಸ್ಟಾಪ್ ಅಲ್ಲಿ 100.6 ಒಂದು ರೇಡಿಯೋನ ಅಳವಡಿಸ್ತಾರೆ ಅಂದಾಗ ನಮಗೆ ಖುಷಿ ಆಯ್ತು. ಯಾಕಂದ್ರೆ ಈಗ ಮೈಸೂರು ಬಹಳಷ್ಟು ಮಾಧ್ಯಮಗಳ ಭರಾಟೆಯಲ್ಲಿ ಈ ನಮ್ಮ ಒಂದು ಶ್ರವ್ಯ ಮಾಧ್ಯಮವಾದಂಥ 100.6 ಎಷ್ಟು ತನ್ನದೇ ಆದ ವಿಶಿಷ್ಟವಾದ ಸ್ಥಾನವನ್ನ ಇಟ್ಕೊಂಡಿದೆ ಅಂತಂದ್ರೆ, ಇತ್ತೀಚೆಗೆ ನಾವೇನಾದ್ರೂ ಒಂದು ಫೋನಿನ ಕಾರ್ಯಕ್ರಮಗಳನ್ನ ಮಾಡಕ್ ಹೋದ್ರೆ ನಮ್ಗೆ ಲೈನೇ ಸಿಗಲ್ಲ. ಯಾಕೆಂದ್ರೆ ಬಹಳಷ್ಟು ಜನ ನಮ್ಮ ಮೈಸೂರು ಆಕಾಶವಾಣಿಯನ್ನು ಕೇಳುಗರು ತುಂಬಾ ಇದ್ದಾರೆ. ಬರೀ ಮೈಸೂರು ಅಂತೆ ಅಲ್ಲ, ನಾವು ದಿನ ಕೇಳ್ತಾ ಇರ್ತೀವಿ ಕಾರ್ಯಕ್ರಮಗಳನ್ನ. ಎಲ್ಲಿ ದಾವಣಗೆರೆ ಅಲ್ಲಿಂದೆಲ್ಲ ಮಾಡ್ತಾರೆ, ಬಹಳ ಸಂತೋಷ ಆಗುತ್ತೆ ನಮ್ಮ ಮೈಸೂರು ಆಕಾಶವಾಣಿಯನ್ನ ಅಲ್ಲಿರೋರೆಲ್ಲ ಕೇಳ್ತಾರೆ ಅಂತೇಳಿ. ಹಾಗೆ ಈಗ ಇನ್ನೊಂದು ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಳ್ಳುವಂತಹ ಬಹಳಷ್ಟು ಜನರು ಕೂಡ ಯಾಕಂದ್ರೆ ಎಲ್ಲರೂ ಮನೇಲಿ ಕುತ್ಕೊಂಡು ನನಗೆ ಗೊತ್ತಿರೋ ಹಾಗೆ ರೇಡಿಯೋನ ಕೇಳುವಂತಹ ಒಂದು ಸಹನೆನೇ ಇಲ್ವೇನೋ ಅನ್ಸುತ್ತೆ. ಹಾಗಿರುವಾಗ ಇಲ್ಲಿ ಕೂತ್ಕೊಂಡು ಅವರು ಈ ಕಾರ್ಯಕ್ರಮವನ್ನ ಕೇಳೋದು, ಇದನ್ನೆಲ್ಲ ಮಾಡೋದ್ರಿಂದ ನನ್ನ ಮೈಸೂರು ಆಕಾಶವಾಣಿ ಇನ್ನಷ್ಟು ಶ್ರೋತೃಗಳನ್ನ ತಲುಪುತ್ತೆ ಅನ್ನೋದೇ ನಮಗೊಂದು ಬಹಳ ಖುಷಿ ಕೊಡುವಂತ ವಿಷಯ. ಇಂತಹ ಒಂದು ಶ್ಲಾಘನೀಯ ಕಾರ್ಯವನ್ನು ಮಾಡಿದಂತಹ ಶ್ರೀಯುತ ಬೂಕನಕೆರೆ ವಿಜಯೇಂದ್ರ ಅವರಿಗೆ ನಮ್ಮ ಬಳಗದ ಪರವಾಗಿ, ಅವರೀಗ ನಮ್ಮ ಬಳಗದವರೇ ಆದ್ರಿಂದ ನಮ್ಮೆಲ್ಲಾ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವು ಸಲ್ಲಿಸ್ತೇವೆ. ವೇದಿಕೆ ಮೇಲಿರುವಂತ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಹೆಚ್ಚಿಗೆ ಮಾತಾಡಲ್ಲ. ಮೊದಲನೇದಾಗಿ ಬಸ್ ನಿಲ್ದಾಣದಲ್ಲಿ ಈ ವಿನೂತನ ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ತುಂಬ ಸಂತೋಷಕರ ವಿಷಯ. ಏನಕ್ಕೆ ಅಂದರೆ ಎಲ್ಲರೂ ಈಗಾಗಲೇ ಹಿರಿಯರೆಲ್ಲ ಮಾತಾಡಿದ್ರು. ಎಲ್ಲರೂ ಇದ್ರ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳನ್ನ ಮತ್ತು ಸಾರ್ವಜನಿಕರನ್ನ ಮೊಬೈಲ್ ಎಂಬ ಗೀಳಿನಿಂದ ತಪ್ಪಿಸೋದಕ್ಕೆ ಅಂತ ಒಂದು ಸದುದ್ದೇಶ ಇದೆಯಲ್ಲ, ಅದು ನಿಜವಾಗ್ಲೂ ಅರ್ಥಗರ್ಭಿತವಾದಂತಹ ಒಂದು ಮತ್ತೆ ಅದಕ್ಕೆ ನಮ್ಮ ಆಕಾಶವಾಣಿಯವರು ಸಹಕಾರ ನೀಡಿದ ರೀತಿ ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ಏನಕ್ಕಂದ್ರೆ ಈ ದಿನ ಆಕಾಶವಾಣಿ ದೂರದರ್ಶನ ಅನ್ನೋಂಥದ್ದೆಲ್ಲ ನಶಿಸಿ ಹೋಗೋಂಥ ಪರಿಸ್ಥಿತಿಲಿ ಮತ್ತೆ ಅದನ್ನ ಪುಟಿದೇಳಿಸುವಂತ ಒಂದು ಇವರ ಉದ್ದೇಶಕ್ಕೆ ಅತ್ಯಂತ ಸಾರ್ಥಕವಾಗಿ ಅದಕ್ಕೆ ಸಪೋರ್ಟ್ ಮಾಡಿದಂತ ಅಧಿಕಾರಿಗಳು ಕಂಡು ನನಗೆ ತುಂಬಾ ಸಂತೋಷ ಆಯಿತು. ಸೊ ಈಗ ಇದನ್ನ ನೋಡಿದ್ಮೇಲೆ ನನಗೂ ಬೇರೆ ತರ ಆಲೋಚನೆಗಳು ಸಹ ಬರ್ತಿದೆ. ನಮ್ಮ ಇಲಾಖೆಯಲ್ಲೂ ಯಾವ್ಯಾವ ಜಾಗದಲ್ಲಿ ಏನೇನು ಮಾಡ್ಬೋದು ಅನ್ನೋಂಥದ್ದು ಒಂದು ನನಗೂ ಆ ಐಡಿಯಾ ಬರೋದಕ್ಕೆ ಈ ಒಂದು ವೇದಿಕೆ ಕಾರಣ ಆಯಿತು. ಸೊ ಅದಕ್ಕೆ ರೂವಾರಿಗಳಾದ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ವಂದನೆ ಹೇಳ್ತೀನಿ. ನನ್ನ ಮುಂದೆ ನಮ್ಮ ಭಾಷಣವನ್ನು ಕೇಳಕ್ಕೆ ನೀವೆಲ್ಲ ಬಂದು ಕೂತಿದ್ರಿ, ಆದರೆ ನನಗೆ ಭಾಷಣ ಮಾಡಕ್ ಬರಲ್ಲ. ನಾನು ತಾಂತ್ರಿಕ ವಿಭಾಗದವನು. ಆಕಾಶವಾಣಿ ಅಂದರೆ ಸಾಧಾರಣವಾಗಿ ಅದು ಕಾರ್ಯಕ್ರಮ ವಿಭಾಗದವ್ರನ್ನು ಮಾತ್ರ ಎಲ್ರಿಗೂ ಪರಿಚಯ ಆಗಿರುತ್ತೆ. ನಾವು ಬ್ಯಾಕ್ಗ್ರೌಂಡ್ ವರ್ಕರ್ಸ್. ಆದರೆ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು ಇಲ್ಲಿ ಬರಬೇಕು ನೀವು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಕೇಶವಮೂರ್ತಿ ಅವರು ಒಂದ್ಸರಿ ಬಳಗದವರು ಈ ತರ ಒಂದು ರೇಡಿಯೋ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ಸ್ಟಾಲ್ ಮಾಡಕ್ ನೋಡ್ತಿದ್ದಾರೆ, ಒಂಚೂರು ಅವರಿಗೆ ಗೈಡೆನ್ಸ್ ಕೊಡಿ, ಬರ್ತೀರಾ ಅಂತ ಕೇಳಿದ್ರು. ಖಂಡಿತ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಕೇಳುಗರಿದ್ರೇನೆ ನಾವಿರೋದು, ಕೇಳುಗರಿಂದಾನೇ ನಾವಿರೋದು. ಕೇಳುಗರಿಗೆ ನಾವು ಗೌರವ ಕೊಡ್ತಾ ಇರ್ತೀವಿ. ನಿಮ್ಮಿಂದಾನೇ ನಾವಿರೋದು. ನಮಗೆ ಕೇಳುಗರಿಲ್ಲ ಅಂದ್ರೆ ಮಾಡುವ ಪ್ರೋಗ್ರಾಮ್ ಕೇಳಕ್ಕೆ ಯಾರು ಇರ್ತಾರೆ? ನಾವು ಕಷ್ಟಪಟ್ಟು ಕೆಲಸ ಮಾಡಿರೋದು ಯಾರಿಗೆ ಗೊತ್ತಾಗುತ್ತೆ? ಒಂದು ವೇಳೆ ನಮ್ಮ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಬಟ್ ಆಕಾಶವಾಣಿ ಟ್ರಾನ್ಸ್ಮಿಟರ್ ಅಥವಾ ಸ್ಟುಡಿಯೋ ಯಾರಲ್ಲಿ ಇದ್ರೆ ಮಾತ್ರ ತಾನೇ ಜನ ಕೇಳೋದು. ಸೊ ಜನ ಕೇಳ್ತಿದ್ದಾರೆ, ಜನ ನಮ್ಮ ಬಗ್ಗೆ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ತುಂಬಾ ಸಂತೋಷದ ಸಂಗತಿ. ನಾನು ತುಂಬಾ ಮಾತಾಡಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮಾತಾಡಕ್ಕೆ ಗಣ್ಯರು ತುಂಬಾ ಜನ ಇನ್ನೂ ಇದ್ದಾರೆ. ಕೇಶವಮೂರ್ತಿ ಅವರು ಮಾತಾಡ್ತಿದ್ದಾರೆ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಇನ್ನು ಆಕಾಶವಾಣಿ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಮತ್ತೆ ಕನ್ನಡದಲ್ಲಿ ಮಾತಾಡೋಕೆ ನನಗೆ ಸ್ವಲ್ಪ ಕಷ್ಟವೂ ಇದೆ. ನಾನು ಕರ್ನಾಟಕದಲ್ಲಿ ಓದಿರುವನಲ್ಲ. ನಾನು ಆಕ್ಚುಲಿ ಮಡಿಕೇರಿ ಹೋಗ್ತಾ ಇದ್ದೀನಿ. ಈಗ ಬರುವ ದಾರಿಯಲ್ಲಿ ನಾನು ಹೇಳಿದ ನನ್ನ ಮಿಸ್ಸಿಗೆ ಮಗನಿಗೆ ಈ ತರ ನಾವು ಅಲ್ಲಿ ಒಂದ್ಸಲ ಹೋಗುವ ಬರೋಣ, ಯಾಕಂದ್ರೆ ಅವರು ಕರೆದಿದ್ದಕ್ಕೆ ನಮ್ಗೆ ಗೌರವ ಕೊಡ್ಲೇಬೇಕು. ಅದಕ್ಕೆ ನಾವು ಹೋಗಿ ಬರೋಣ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನನಗೆ ಅದ್ಭುತ ಆಯ್ತು. ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಗಣ್ಯರು ಬಂದಿದ್ದಾರೆ. ಡಿಪೋ ಮ್ಯಾನೇಜರ್ ಅವರಿದ್ರು, AC ಅವರಿದ್ರು, ಶ್ರೀವತ್ಸ ಅವರಿದ್ರು, ಮತ್ತೆ ವಿಜೇಂದ್ರ ಅವರದ್ದು ಈ ಒಂದು ಇನಿಷಿಯೇಟಿವ್ಗೆ ನಿಜವಾಗಿ ನಾನು ನಮಸ್ಕಾರ ಮಾಡ್ತೀನಿ. ತುಂಬಾ ಸಂತೋಷ ಆಯಿತು. ಯಾಕಂದ್ರೆ ನಾನು ಇಡೀ ಸರ್ವಿಸಲ್ಲಿ 32 ವರ್ಷ ಸರ್ವಿಸಲ್ಲಿ ಎಲ್ಲೂ ಬಸ್ ಸ್ಟ್ಯಾಂಡ್ ಅಲ್ಲಿ ರೇಡಿಯೋ ಹಾಕಿ ಜನರನ್ನು ಕೇಳಿಸೋ ಪದ್ಧತಿ ನೋಡಲೇ ಇಲ್ಲ.
ಮತ್ತೆ ನಮ್ಮ ಇನಾಗ್ರೇಷನ್ ಟೈಮಲ್ಲಿ ಒಂದು ಅದ್ಭುತವಾಗಿರುವ ಒಂದು ಇದಾಯ್ತು. ಬಂದಿರುವ ಪ್ರೋಗ್ರಾಮ್ ಹಿಂದಿ ಇದ್ದಿರಲು ಸಹ 2025ರಲ್ಲಿ ಇಂಡಿಯಾದ ಏನೇನೋ ಕಾರ್ಯಕ್ರಮ ನಡೆದಿದೆ ಅದ್ರ ಬಗ್ಗೆನ ಪ್ರೋಗ್ರಾಮ್ ಬರ್ತಾ ಇದ್ದಿದ್ದು. 2026ರಲ್ಲಿ ಮೈಸೂರಲ್ಲಿ ನಡೀತಾ ಇರೋದು ಒಂದು ದೊಡ್ಡ ಪ್ರೋಗ್ರಾಮ್ ಇದು ಅಂತ ನಾನು ಅನಿಸ್ಕೊಳ್ತೀನಿ. ಇದೇ ತರ ಎಲ್ಲಾ ಕಡೆನೂ ಬರಲಿ. ವಿಜೇಂದ್ರ ಅವರಿಗೆ, ಗೋವಿಂದಾಚಾರ್ಯ ಅವರಿಗೆ, ನಮ್ಮ ಡಿಪೋದವರಿಗೆ, ಕೇಶವಮೂರ್ತಿ ಅವರಿಗೆ, ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹೇಳಿ ಗಟ್ಟಿಯಾಗೇನೆ ನಮಸ್ಕಾರ. ನಮಸ್ಕಾರ. ಮಾತಾಡಬೇಕಾದ ಅಗತ್ಯ ಏನೂ ಇಲ್ಲ ಅಂತ ಅನ್ಸುತ್ತೆ. ಏಕೆಂದರೆ ಆಕಾಶವಾಣಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಹೇಳಬೇಕಾದಂತಹ ಅಗತ್ಯ ಏನೂ ಇಲ್ಲ. ಆದರೆ ಈ ತರಹದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಲ್ಲಿ ನೆರವೇರಿಸಿದಂತಹ ವಿಜಯೇಂದ್ರ ಅವರನ್ನು ನಾವು ಖಂಡಿತವಾಗೂ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಏಕೆಂದರೆ ಎಷ್ಟೇ ದುಡ್ಡು ಬಂದರೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ಇರಲಿ ದುಡ್ಡು ಅಂತ ಭಾವಿಸುವಂತಹ ಈ ಪ್ರಪಂಚದಲ್ಲಿ ತಂದೆ ಹೆಸರಲ್ಲಿ, ಹೋರಿ ಸುಬ್ಬೇಗೌಡರ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ಕಟ್ಟಿ ಆ ಬಸ್ ಸ್ಟ್ಯಾಂಡಿನ ಕಸವನ್ನು ಪ್ರತಿನಿತ್ಯ ಹೊಡೆದು ಅವ್ರ ಹೆಂಡತಿ ಎಷ್ಟು ಸರಿ ಬೈತಾರ, ಮನೆ ಕಸ ಹೊಡೆಯಲ್ಲ ನೀನು, ಹೋಗಿ ಬಸ್ ಸ್ಟ್ಯಾಂಡ್ ಕಸ ಹೊಡಿತೀಯ ಅಂತ. ಆ ತರಹ ಹೆಂಡತಿ ಕೈಲಿ ಅವ್ರು ಅಂದಿದಾರೋ ಇಲ್ಲೋ ಪಾಪ, ಬಂದು ಕಸ ಹೊಡೆದು ಬಸ್ ಸ್ಟ್ಯಾಂಡನ್ನು ನೀಟಾಗಿ ಇಟ್ಕೊಂಡು, ಬಸ್ ಬರಲಿಲ್ಲ ಅಂದರೆ ಡಿಪೋ ಮ್ಯಾನೇಜರ್ಗಳಿಗೆ ಫೋನ್ ಮಾಡಿ ಸ್ವಾಮಿ ಬಸ್ ಕಳಿಸಿ ಅಂತ. ಆಮೇಲೆ ಇಲ್ಲಿ ಕೂತಿರುವಂತಹ ಮಕ್ಕಳು ಮೊಬೈಲ್ ನೋಡ್ತಿರೋದನ್ನ ಗಮನಿಸಿ ಯಾಕೆ ಇವ್ರಿಗೆ ಆಕಾಶವಾಣಿ ಕೇಳಿಸ್ಬಾರ್ದು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಇಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ಶ್ರೀವತ್ಸ ಕೇಳ್ತಾ ಇದ್ರು ಆಕಾಶವಾಣಿಯಿಂದ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ. ನಾನು 5 ಪೈಸೆ ಕೊಟ್ಟಿಲ್ಲ ಸರ್ ಅಂದೆ. ಅಂದರೆ ದುಡ್ಡೆಷ್ಟು ಖರ್ಚಾಗುತ್ತೆ, ಬೇರೆ ಕಡೆ ಹಾಕಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಇದು ಅಂದರು. ಇಲ್ಲ ಸರ್, ವೈಯಕ್ತಿಕವಾಗಿ ಅವ್ರು ಮಾಡ್ಕೊಂಡಿರೋದು ಅಂತ ಹೇಳಿದೆ. ಆಮೇಲೆ ಹೋಗಿ ಅವ್ರನ್ನೇ ಕೇಳ್ತಾ ಇದ್ರು ಎಷ್ಟು ಖರ್ಚಾಯಿತು ಅಂತೇಳಿ. ಶಾಸಕರನ್ನ ಕರೆದು, ಡಿಪೋ ಮ್ಯಾನೇಜರ್ನ ಕರೆದು, ಕಾರ್ಪೊರೇಷನ್ ಕಮಿಷನರ್ನ ಕರೆದು ಇಷ್ಟು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನಮ್ಮ ವಿಜಯೇಂದ್ರ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸುತ್ತೆ. ಸ್ಟ್ಯಾಂಡಿಂಗ್ ಓವೇಷನ್. ಯಾವುದೇ ಒಂದು ಕಾರ್ಯಕ್ರಮ ಸಮಾಜಮುಖಿಯಾಗಿರ್ಬೇಕು. ಆ ತರಹ ಆಲೋಚನೆ ಮಾಡುವಂತಹ ವ್ಯಕ್ತಿಗಳು ಸಮಾಜದಲ್ಲಿದ್ದಾಗ ಒಂದಷ್ಟು ಒಳಿತು ಆಗತ್ತೆ. ಈಗ ಆಕಾಶವಾಣಿ ನಮ್ಮ ಧ್ಯೇಯ ವಾಕ್ಯವೇ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ಹಾಗೆ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆ ಈ ಮೂರನ್ನೂ ಕೂಡ ಧ್ಯೇಯವಾಗಿ ಇಟ್ಕೊಂಡು ಯಾವುದಾದ್ರೂ ಒಂದು ಮಾಧ್ಯಮ ಇವತ್ತಿಗೂ ಕೆಲಸ ಮಾಡ್ತಾ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಡೆವಲಪ್ಮೆಂಟ್ ಜರ್ನಲಿಸಮ್ ಅಂತ ಹೇಳಿ ಪ್ರತಿಯೊಬ್ಬರು ಓದ್ತಾರೆ, ಆದರೆ ಅದು ಪಠ್ಯಕ್ಕೆ ಸೀಮಿತವಾಗಿದೆಯೇ ಹೊರತು ಡೆವಲಪ್ಮೆಂಟ್ ಜರ್ನಲಿಸ್ಟ್ಗಳು ಯಾರೂ ಇಲ್ಲ. ಆದರೆ ಆಕಾಶವಾಣಿ ಇವತ್ತು ಏನು ಕೆಲಸ ಮಾಡ್ತಾ ಇದೆ, ಆಕಾಶವಾಣಿಯ ಕೆಲಸಗಳೇನು ಅನ್ನೋದನ್ನು ರೇಡಿಯೋ ಯಾರು ಕೇಳ್ತಾನೆ ಅವನು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಭಾಳ ಜನ ಇವತ್ತಿಗೂ ನನ್ನ ಎದುರುಗಡೆ ಬಂದು ಕೂತವರು ಪ್ರಶ್ನೆ ಮಾಡ್ತಾರೆ ಯಾರು ಕೇಳ್ತಾರೆ ರೇಡಿಯೋ ಅಂತ. ಆದರೆ ನಾನು ಏನೂ ಉತ್ತರ ಹೇಳಕ್ಕೆ ಹೋಗಲ್ಲ. ಸೇವೆಗೆ ಸೇರಿದಾಗ ಗಂಟೆಗಟ್ಟಲೆ ಮಾತಾಡ್ತಿದ್ದೆ ಅವ್ರ ಜೊತೆ, ಆದರೆ ಈಗ ನಾನು ಏನೂ ಮಾತಾಡಕ್ಕೆ ಹೋಗಲ್ಲ. ಇಲ್ಲ ಸರ್ ಯಾರು ಕೇಳಲ್ಲ ಅಂತಲೇ ಹೇಳ್ತೀನಿ. ಆದರೆ ನೀವು ಕೇಳ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕೇಳ್ತೀನಿ. ಅಂದರೆ ಎಲ್ಲರಿಗೂ ಏನನ್ಸಿದೆ, ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಕ್ರಾಂತಿ ಆಗಿರುವಂತಹ ಕಾಲದಲ್ಲಿ ಆಕಾಶವಾಣಿಯನ್ನು ಯಾರು ಕೇಳ್ತಾರೆ ಅನ್ನುವಂಥದ್ದು. ಆದರೆ ಆಕಾಶವಾಣಿಯ ಕೇಳುಗರ ಒಂದು ದೊಡ್ಡ ಬಳಗನೇ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದು ಸಮುದ್ಯತ ಶ್ರೋತೃ ಸಂಘ. ಇದು ಇಡೀ ದೇಶದಲ್ಲೇ ಯಾವ ಆಕಾಶವಾಣಿಗೂ ಇಲ್ಲ. ಕೇಳುಗರೇ ಒಂದು ಸಂಘವನ್ನು ಮಾಡಿಕೊಂಡು ನಾವು ಮಾಡೋ ಕೆಲಸದಲ್ಲಿ ಅವರು ಜೊತೆಯಾಗಿ ನಮ್ಮನ್ನೂ ಕೂಡ ಎಚ್ಚರಿಸ್ತಾ ನಮ್ಮ ನೇರ ಫೋನಿನ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ಆಕಾಶವಾಣಿಗೆ ಒಂದು ಕನ್ನಡಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಸಮುದ್ಯತ ಶ್ರೋತೃ ಸಂಘದವರು.
ಈ ಬಳಗನೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಮುದ್ಯತಾ ಶ್ರೋತೃ ಸಂಘದವರು ನಾವು ನಡೆಸುವಂತಹ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ರೈತರಿಗೆ ಕೃಷಿ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಮಾಜಮುಖಿಯಾದ ಕಾರ್ಯಕ್ರಮಗಳು ಸಮುದ್ಯತಾ ಶ್ರೋತೃ ಸಂಘದಿಂದಲೂ ಕೂಡ ನಡೀತಾ ಇದೆ. ಇದಕ್ಕೆ ಆಕಾಶವಾಣಿ ಅನ್ನೋದು ಒಂದು ಕೊಂಡಿ ಮಾತ್ರ. ನಾವು ಏನು ಮಾಡಿದ್ದೀವಿ ಅಂತ ನಮ್ಮನ್ನು ಇಷ್ಟೊಂದು ನೀವು ಗೌರವಿಸ್ತಿರೋ ಗೊತ್ತಿಲ್ಲ. ನಾವು ಸರ್ಕಾರ ನಮಗೆ ಸಂಬಳ ಕೊಡುತ್ತೆ, ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಆದರೆ ಅದರಲ್ಲೂ ಒಳ್ಳೆಯದನ್ನು ಹುಡುಕಿ ನೀವು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಈ ಕೆಲಸವನ್ನು ಮುಂದುವರಿಸಿ ಅಂತ ನಮ್ಮ ಬೆನ್ನನ್ನು ನೀವು ತಟ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿನೂ ಕೂಡ ತಾವು ಜಾಸ್ತಿ ಮಾಡ್ತಾ ಇದ್ದೀರಿ. ಈಗ ಇನ್ನು ಮುಂದೆ ಇದರ ನಿರ್ವಹಣೆ ಮಾಡೋದೇ ಬಹಳ ದೊಡ್ಡ ಸವಾಲು. ಆಗಲೇ ಕಮಿಷನರ್ ಹೇಳ್ತಾ ಇದ್ರು, ಬೆಳಗಾಗೆದ್ದು 6 ಗಂಟೆಗೆ ನೀವು ರೇಡಿಯೋ ಹಾಕ್ಬಿಟ್ರೆ ಅಕ್ಕಪಕ್ಕದ ಮನೆಯವರಿಂದ ಅಬ್ಜೆಕ್ಷನ್ ಬರ್ಬೋದು ಅಂತ. ಆದರೆ ನನಗನ್ಸೋದು ಉಪಯುಕ್ತವಾದ ಮಾಹಿತಿ ಯಾವತ್ತಿಗೂ ಶಬ್ದ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ನಾವು ಮಂಡ್ಯ ಜಿಲ್ಲೆ ಹೊಳಲು ಕೋಡಿಹಳ್ಳಿ ಗ್ರಾಮದಲ್ಲಿ ಇಡೀ ಊರಿಗೆ ಕೇಳೋ ತರಹ ಒಂದು ರೇಡಿಯೋವನ್ನು ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ವಿ. ಆಗ ಇದೇ ಮಾತನ್ನೇ ಅಲ್ಲಿ ಹೇಳಿದರು. ಆದರೆ ಊರಿನವರೇ ರೇಡಿಯೋ ಹಾಕಿ ಬೆಳಗ್ಗೆ ಅಂತ ಕೇಳೋರಂತೆ. ಆ ಮಟ್ಟಿಗೆ ಒಳ್ಳೆಯ ಮಾಹಿತಿಗಳು ರೇಡಿಯೋದಿಂದ ಪ್ರಸಾರ ಆಗ್ತಾ ಇತ್ತು. ಈಗ ಬೆಳಗ್ಗೆ ಎದ್ದ ತಕ್ಷಣ ಆಕಾಶವಾಣಿ ಶುರುವಾಗಿ 91 ವರ್ಷ ಆಯಿತು ಮೈಸೂರಲ್ಲಿ. ಜನಮಾನಸವನ್ನು ಆಕಾಶವಾಣಿ ಅರ್ಥ ಮಾಡ್ಕೊಂಡಿರುವಷ್ಟು ಬಹುಶಃ ಬೇರೆ ಯಾವ ಮಾಧ್ಯಮಗಳು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊಡಿಮಗ ಅಂತ ಹಾಡಾಕಲ್ಲ. ಆ ಬೆಳಗಿನ ಮೂಡ್ ಏನಿದೆ ಜನರದ್ದು ಅದು ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ವಿಚಾರ ಚಿಂತನ ನಾವು ಪ್ರಸಾರ ಮಾಡ್ತೀವಿ. ಅದಾದ ಮೇಲೆ ಗೀತಾರಾಧನ ಅಂತ ಭಕ್ತಿ ಸಂಗೀತವನ್ನು ಪ್ರಸಾರ ಮಾಡ್ತೀವಿ. ಅದಾದ ತಕ್ಷಣವೇ ಜನರಿಗೆ ಬುದ್ಧಿ ಶಕ್ತಿಯನ್ನು ಹೊರಹಚ್ಚೋದಕ್ಕೆ 5 ನಿಮಿಷಗಳ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿ, ಅದಾದ ಮೇಲೆ ಅರಿವಿನ ಶಿಖರ ಅಂತ ಹೇಳಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ರೈತರಿಗೆ ಸಲಹೆ, ಸ್ವಲ್ಪ ಬಿಸಿ ಏರ್ತಾ ಇದ್ದಾಗೇನೆ ಸಂಸ್ಕೃತ ವಾರ್ತೆ, ಅದಾದ ಮೇಲೆ ಪ್ರದೇಶ ಸಮಾಚಾರ ಆದಮೇಲೆ ಹಾರ್ಡ್ ಕೋರ್ ಟಾಪಿಕ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವಾರ್ತೆ ಬರುತ್ತೆ. ಅದಾದ ಮೇಲೆ ಚಿತ್ರಗೀತೆ, ಕೇವಲ 15 ನಿಮಿಷ ಪ್ರಸಾರ ಆದರೂ ಏನೋ ಖುಷಿ ಸಿಗುತ್ತೆ. ಅದಾದ ಮೇಲೆ 8ರಿಂದ 8:15, 8:15ರಿಂದ 8:15 ಹಿಂದಿ ಮತ್ತು ಇಂಗ್ಲೀಷ್ ವಾರ್ತೆಗಳು ಬರ್ತವೆ. ಅದಾದ ಮೇಲೆ ಹಾರ್ಡ್ ಕೋರ್ ಪ್ರೋಗ್ರಾಮ್ ಶುರುವಾಗುತ್ತೆ. ಆಮೇಲೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡ್ತೀವಿ. ರಾಜ್ಯವ್ಯಾಪಿ ಜಾಲದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಹಿಳೆಯರು ಬಿಡುವಾಗಿರ್ತಾರೆ ಅನ್ನೋ ಉದ್ದೇಶದಿಂದ ಮಹಿಳಾ ರಂಗ, ಆರೋಗ್ಯ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ. ಹಿಂದಿ ಚಿತ್ರಗೀತೆಗಳು, ಪ್ರದೇಶ ಸಮಾಚಾರ ಬರುತ್ತೆ. ನಂತರ ಮತ್ತೆ ಮೈಸೂರು ಆಕಾಶವಾಣಿ ಮಹಿಳಾ ರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ. ಜನಪದ ಗೀತೆ, ಹರಿಕತೆ. ಸಂಜೆ ಇವರು ಹೋರಿ ಸುಬ್ಬೇಗೌಡರು ಅಂತ ಹೆಸರಿಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ. ಕೃಷಿ ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗ್ತವೆ. ಅದಾದ ಮೇಲೆ 8 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮಗಳಿರ್ತವೆ. ಅದಾದ ಮೇಲೆ 8:45ರಿಂದ 9:15. ಅದಾದ ಮೇಲೆ ಸಂಗೀತ. ಈಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಸರಣಿನ ತಾವು ಆಲಿಸ್ತಾ ಇದ್ದೀರಿ ಅಂತ ಭಾವಿಸಿದ್ದೇನೆ. ಒಟ್ಟಾರೆ ನಮ್ಮ ಒರ್ಜಿನೇಷನ್ನು 11 ಗಂಟೆ 35 ನಿಮಿಷ, 11 ಗಂಟೆ 35 ನಿಮಿಷಗಳ ಕಾರ್ಯಕ್ರಮವನ್ನು ಮೈಸೂರು ಆಕಾಶವಾಣಿ ಪ್ರಸಾರ ಮಾಡಿದ್ರೆ ಒಂದು 6 ಗಂಟೆಗಳ ಸಮಯವನ್ನು ರಿಲೇ ಮಾಡುತ್ತೆ. ಒಟ್ಟು 17 ಗಂಟೆ 15 ನಿಮಿಷ ನಮ್ಮ ಟೋಟಲ್ ಟ್ರಾನ್ಸ್ಮಿಷನ್ ಅವರ್ಸ್. ವಿಜಯೇಂದ್ರ ಕೇಳ್ತಾ ಇದ್ರು, ಎಷ್ಟೊತ್ತಿಗೆ ಆಫ್ ಮಾಡಿ ಎಷ್ಟೊತ್ತಿಗೆ ಆನ್ ಮಾಡಬೇಕು ಸರ್ ಅಂತ. ನಾನು ಬೆಳಗ್ಗೆ ಹೆಂಗಿದ್ರು ಹೇಳ್ತೀರಾ, ಇದು 55ಕ್ಕೆ ಆನ್ ಮಾಡಿ, ರಾತ್ರಿ ನೋಡ್ಕೊಳ್ಳಿ ಜನ ಎಲ್ಲ ಮಲಿಕೊಂಡು ಕೂಗಾಡ್ತಾರೆ ಅನ್ಸಿದ್ರೆ 8 ಗಂಟೆಗೆ ಆಫ್ ಮಾಡಿ, ಇಲ್ಲ ಕೇಳ್ತಾರೆ ಅಂತ ಆದ್ರೆ 9:30 ತನಕ ಇಡೀ ಚೆನ್ನಾಗಿರುತ್ತೆ ಕಾರ್ಯಕ್ರಮಗಳು, ಡಿಸ್ಟರ್ಬ್ ಆಗಲ್ಲ ಅಂತ. ಮತ್ತೆ ರಾತ್ರಿ ಸಮಯದಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿವರೆಗೂ ರೇಡಿಯೋ ಕೇಳುತ್ತೆ. ಯಾಕೆಂದ್ರೆ ನಾನು ಹಾಸನ ಆಕಾಶವಾಣಿನಲ್ಲಿದ್ದೆ, ಅಲ್ಲಿ ಸ್ಟೇಡಿಯಮ್ಮಲ್ಲಿ ರೇಡಿಯೋ ಹಾಕಿದ್ರು. ಈಗಲೂ ಇದೆ, ಸ್ಟೇಡಿಯಮ್ಮಲ್ಲಿ ರೇಡಿಯೋ ಓಡುತ್ತೆ. ಅದು ಇದ್ದಿದ್ದು ನನ್ನ ಮನೆಯಿಂದ 2 ಕಿಲೋಮೀಟರ್ ಆಚೆ. ಆದರೆ ಬೆಳಗ್ಗೆ ಕಾರ್ಯಕ್ರಮಗಳು ನನ್ನ ಮನೆ ತನಕ ಕೇಳೋದು. ಸೊ ನಿಶ್ಶಬ್ದವಾಗಿದ್ದರೆ ತರಂಗಗಳು ಹೋಗ್ತವೆ. ಅಂದರೆ
ಆಕಾಶವಾಣಿಯ ಕಾರ್ಯಕ್ರಮಗಳು ಆಕಾಶವಾಣಿಯಲ್ಲಿ ನಾನು ಇದ್ದೀನಿ ಅನ್ನೋ ಹೆಗ್ಗಳಿಕೆನಲ್ಲಿ ಹೇಳ್ತಾ ಇಲ್ಲ. ಒಂದು ಜನರ ಸಮಯವನ್ನು ನಾವು HMT ಅಡ್ವರ್ಟೈಸ್ಮೆಂಟ್ ಕೇಳಿರ್ಬೋದು ತಾವು, ಸಮಯ ಪರಿಪಾಲಕರು ನಾವು ಅಂತ. ಹಾಗೆ ನಿಮ್ಮ ಸಮಯವನ್ನು ನಿಮಗೆ ಅರಿವಿಲ್ಲದಂತೆ ಪಾಲಿಸುವಂತೆ ನಾವು ಮಾಡ್ತೀವಿ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಮನೆಯಲ್ಲೇ ಕೆಲಸಕ್ಕೆ ಹೋಗೋರನ್ನ ತಯಾರು ಮಾಡೋವಂಥವ್ರು ಈ ಥರದ್ದು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ. ಬೆಳಗ್ಗೆ 7:35ಕ್ಕೆ ಯಜಮಾನ್ರನ್ನ ಸ್ನಾನಕ್ಕೆ ಕಳಿಸ್ಬೇಕು, ಅವ್ರು ವಾಪಸ್ 8 ಗಂಟೆಗೆ ಬರೋ ಹೊತ್ತಿಗೆ ಅವ್ರಿಗೆ ತಿಂಡಿ ರೆಡಿ ಮಾಡಬೇಕು, ಇಂಗ್ಲೀಷ್ ನ್ಯೂಸ್ ಮುಗಿದು ಆಕಾಶವಾಣಿ ಕಾರ್ಯಕ್ರಮ ಶುರುವಾಗೋ ಹೊತ್ತಿಗೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಬೇಕು ಅಂತ. ಸೊ ಈ ತರಹದ ಒಂದು ಟೈಮ್ ಚೆಕಪ್ ಇದೆಯಲ್ಲ, ಅದು ಆಕಾಶವಾಣಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ನಾವು ಸಮಯವನ್ನು ಹೇಳ್ತಾನೆ ನಿಮ್ಮನ್ನು ಎಚ್ಚರಿಸ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಈ ತರಹದ ಒಂದು ಪ್ರಯತ್ನಗಳು ಜನರಿಗೆ ಖಂಡಿತವಾಗೂ ಅನುಕೂಲ ಆಗುತ್ತೆ. ಇಲ್ಲಿ ಕಾಯೋವಂಥವ್ರು ಬಿಗಿನಿಂಗಲ್ಲಿ ಕಿರಿಕಿರಿ ಅಂತ ಅನ್ನಿಸ್ಬೋದು, ಆದರೆ ನಾನು ಹೇಳ್ತೀನಿ ವಿಜಯೇಂದ್ರ ಅವರೇ, ರೇಡಿಯೋ ಇಲ್ಲಿ ಹಾಕ್ತಾರೆ ಅಂತಲೇ ಬೇರೆ ಸ್ಟಾಪಲ್ಲಿ ಹತ್ತದ್ ಬಿಟ್ಟು ಇಲ್ಲಿಗೆ ಬಂದು ಹತ್ತೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಖಂಡಿತವಾಗೂ ಆಗುತ್ತೆ. ನಾನು ಬೇಕಾದ್ರೆ ಹೇಳ್ತೀನಿ ನೋಡಿ, ಅಲ್ಲೆಲ್ಲೋ ಅಲ್ಲಿ ಏನಿಲ್ಲ ಸರ್ ತುಂಬ ಡ್ರೈ, ಇಲ್ಲಾದ್ರೆ ರೇಡಿಯೋ ಕೇಳ್ಕೊಂಡು ಕೂತಿರ್ಬೋದು ಅಂತ. ಮತ್ತೆ ಕಾರ್ಯಕ್ರಮ ಚೆನ್ನಾಗಿದ್ರೆ ಈ ಕಾರ್ಯಕ್ರಮ ಕೇಳ್ಬಿಟ್ಟು ಹೋಗೋಣ ಅಂತ ಈ ಬಸ್ ಬಿಟ್ಬಿಟ್ಟು ನೆಕ್ಸ್ಟ್ ಬಸ್ಗೆ ಹತ್ತೋಗೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಹೌದು, ನಾನು ಬೆಂಗಳೂರು ಮತ್ತೆ ನಮ್ಮೂರು ಚನ್ನರಾಯಪಟ್ಟಣ, ಹಾಸನಿಂದ ಮಂಜುನಾಥ ಟ್ರಾವೆಲ್ಸ್ ಅಂತೇಳಿ ಒಂದು ಬಸ್ ಬಿಟ್ಟಿದ್ರು. ವಾಪಸ್ 9:15ಗೆ ಬೆಂಗಳೂರಿಂದ ಹೊರಡೋದು. ಪ್ರೇಮದ ಕಾಣಿಕೆ ಫಿಲಮ್ ಹಾಕಿದ್ದ, ಚನ್ನರಾಯಪಟ್ಟಣಕ್ಕೆ ಮುಗಿಲಿಲ್ಲ ಅದು. ಇಳಿರಿ ಸರ್ ಅಂತ ನಾನು ಇಳಿಲಿಲ್ಲ, ಹಾಸನಕ್ಕೆ ಬರ್ತಿದ್ದೆ ಅಪ್ಪ. ನಾನು ನೋಡಿರ್ಲಿಲ್ಲ ಆ ಫಿಲಮ್. ಬಸ್ಸಲ್ಲಿ ಫಿಲಮ್ ಹಾಕೋರಲ್ಲ, ಹಾಸನ ತನಕ ಹೋಗಿ ಮತ್ತೆ ವಾಪಸ್ ಹತ್ಕೊಂಡು ಚನ್ನರಾಯಪಟ್ಟಣದಲ್ಲಿ ಇಳ್ಕೊಂಡಿದ್ದೆ. ಹಾಗೆ ಬಹುಶಃ ಬಸ್ ಮಿಸ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಕಾರ್ಯಕ್ರಮಗಳನ್ನ ಕೇಳೋರು ಆಕಾಶವಾಣಿಯಿಂದ, ಮತ್ತೆ ಇಲ್ಲೇ ಕೂತ್ಕೊಂಡು ನಮಗೆ ಫೋನ್ ಮಾಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬೋದು. ನಮ್ಮ ಲೈವ್ ಕಾರ್ಯಕ್ರಮಗಳಿಗೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ಸರ್, ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬೋದು. ಹೇಗಿದ್ರು ಶ್ರೀವತ್ಸ ಅವ್ರು ನಿಮ್ಮ ಸ್ನೇಹಿತರು ಅಂತೀರಿ, ಅವರು ಹೇಳೋಗಿದ್ದಾರೆ ನನ್ನ ಕ್ಷೇತ್ರದ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳಲ್ಲೂ ಹಾಕಬೇಕು ಅಂತಿದ್ದೀನಿ ಅಂತ. ಸೊ ನೀವೇ ಮುಂದಾಳತ್ವ ತಗೊಂಡು, ಏಕೆಂದರೆ ರಾಜಕಾರಣಿಗಳು ಎಲ್ಲ ಫಂಕ್ಷನಲ್ಲೂ ಆಶ್ವಾಸನೆಗಳು ಕೊಟ್ಟು ಹೋಗ್ತಾರೆ, ಆದರೆ ಅವು ಜಾಗರೂಕವಾಗಬೇಕು ಅಂತಂದ್ರೆ ನಿಮ್ಮಂಥ ಸ್ನೇಹಿತರ ಅಗತ್ಯ ತುಂಬ ಇದೆ. ಸೊ ದಯಮಾಡಿ ಈ ವರ್ಷ 10 ಈ ತರಹದ ರೇಡಿಯೋ ಸ್ಟೇಷನ್ಗಳಲ್ಲಾದರೂ ಬಾನುಲಿ ಅಳವಡಿಕೆ ಆಗೋ ಹಾಗೆ ಮಾಡಿ. ನಾವು ಹೆಚ್ಚೇನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ನಿಮಗಾಗಿ ಕೊಡೋದಕ್ಕೆ ದುಡ್ಡಿಲ್ಲ, ಆದರೆ ನೀವು ಒಬ್ಬ ಆರ್ಟಿಸ್ಟ್ ಆಗಿ ಆಕಾಶವಾಣಿಗೆ ಬಂದರೆ ಅದಕ್ಕೆ ಖಂಡಿತವಾಗೂ ನಾವು ದುಡ್ಡು ಕೊಡ್ತೀವಿ. ಅದೊಂದು ನಮಗೆ ಸಾಧ್ಯತೆ ಇದೆ. ಇದನ್ನು ಈಗಾಗಲೇ ನಾವು ಮಾಡಿದ್ದೇವೆ, ಮುಂದೆನೂ ಕೂಡ ನಿರಂತರವಾಗಿ ಮಾಡ್ತೇವೆ. ನಿಮ್ಮ ಪ್ರೀತಿ ಸದಾ ಇರಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಹೊಸ ವರ್ಷದ ಹೊಸ್ತಿಲಲ್ಲೇ ಈ ತರಹದ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಬಹುಶಃ ವರ್ಷ ತೊಡಕು ಇದು. ಮುಂದೆ ಇಡೀ ವರ್ಷ 96 ಪೂರ್ತಿ ಇದೇ ತರಹ ನಿರಂತರವಾಗಿ ನಡೀಲಿ. ವಿಶೇಷವಾಗಿ ಗೋವಿಂದಾಚಾರ್ಯರಿಗೆ, ಹಾಗೆ ಮೇಡಮ್ ರಾಜೇಶ್ವರಿ ಅವರಿಗೆ, ಹಾಗೆ ಸಮುದ್ಯತ ಶ್ರೋತೃ ಸಂಘದ ಎಲ್ಲ ಅಭಿಮಾನಿ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ವಿಜಯೇಂದ್ರ ಅವರಿಗೆ ಮತ್ತೊಮ್ಮೆ ವಂದನೆಗಳು. ಹಾಗೆ ಸರ್, ಡಿಪೋ ಮ್ಯಾನೇಜರ್ ಸರ್, ನಿಮ್ಮದು ಒಂಚೂರು ಇರಲಿ ಸರ್, ಒಳ್ಳೇದು ಯಾವುದಾದ್ರೂ. ಚೇತನ್ ಸರ್, ನಿಮ್ಮ ಡಿಪೋದಲ್ಲಿ ನಮ್ಮದು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಸರ್. ಏನಂದರೆ, ನೀವು ಸೋಲಾರ್ ದೀಪ ಹಾಕ್ತಿರಲ್ಲ, ಸೋಲಾರ್ ದೀಪಕ್ಕೇನೆ ರೇಡಿಯೋ ಅಳವಡಿಸ್ಬೋದು. ಸೊ ದೀಪದ ಮೇಲೆ ನಾನೇ ಅದನ್ನು ಅರಿವಿನ ದೀಪ ಅಂತ ಮಾಡಿ ನಬಾರ್ಡ್ ಸಹಯೋಗದಲ್ಲಿ ಹಾಸನ ಜಿಲ್ಲೆಯಲ್ಲಿ 15 ಹಳ್ಳಿಗಳಿಗೆ ಹಾಕ್ಸಿದ್ದೀನಿ. ಒಂದು ಸೋಲಾರ್ ದೀಪಕ್ಕೆ ಸ್ಪೀಕರು, ಪೊಲೀಸ್ ಜೀಪಲ್ಲಿ ಬರುತ್ತಲ್ಲ ಆ ಥರ ಸ್ಪೀಕರು, ಅದ್ರ ಮೇಲ್ಗಡೆ ಪ್ಯಾನಲ್ಲು, ಆ ಪ್ಯಾನಲಿಂದಲೇ ಚಾರ್ಜ್ ಆಗುತ್ತೆ. ಸೊ ಟೈಮರ್ ಹಾಕ್ಬಿಟ್ರೆ ಸಂಜೆ 6 ಗಂಟೆಯಿಂದ 8:30 ತನಕ ರೇಡಿಯೋ ಹಾಡುತ್ತೆ. ಸೊ ಈ ತರಹದ್ದನ್ನು ಕೂಡ ನಿಮ್ಮ ಡಿಪೋದಲ್ಲಿ ತಾವು ಮಾಡ್ಬೋದು. ಅಲ್ಲ ಇದರನ್ನೇ ಮಾಡಿಬಿಟ್ಟು ಸ್ಪೀಕರಲ್ಲಿ ಹಾಕ್ಸಿದ್ರೆ ನಿಮ್ಮ ಡಿಪೋ ಒಳಗಡೆ ಖುಷಿಯಿಂದ ಅದನ್ನು ಕೇಳ್ತಾರೆ. ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲೂ ಎಲ್ಲೆಲ್ಲಿ ಸಾಧ್ಯವೋ ದಯಮಾಡಿ ಮಾಡಿ. KSRTC ಶ್ರೀಮಂತವಾದ ಸಂಸ್ಥೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ನಿಮ್ಮ ಸಹಕಾರಕ್ಕೆ ವಂದನೆಗಳು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ.
ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಶ್ರೋತೃ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಒಬ್ಬ ಆಕಾಶವಾಣಿಯ ಶ್ರೋತೃವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಲು ನನಗೆ ತುಂಬಾ ಹರ್ಷ ಆಗ್ತಾ ಇದೆ. ಇನ್ನೂ ಒಂದು ಸುಧಾವಕಾಶ ಅಂದ್ರೆ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಕೂಡ ನಾನೇ ನೆರವೇರಿಸಿದ್ದೀನಿ. ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಆಕಾಶವಾಣಿ ಅಂದ್ರೆ ನಮ್ಮೆಲ್ಲರ ಆತ್ಮೀಯ ಗೆಳೆಯ, ಆತ್ಮೀಯ ಬಂಧು, ಆತ್ಮೀಯ ಮಿತ್ರ ಅಂತ ಹೇಳ್ಬೋದು. ಇವತ್ತು ಆಕಾಶವಾಣಿಗೆ ಸ್ಪರ್ಧೆ ನೀಡಲು ಅನೇಕ ಮಾಧ್ಯಮಗಳಿವೆ. ಆದರೆ ಅಂದಿನ ಕಾಲದಲ್ಲಿ ಏಕೈಕ ಮಾಧ್ಯಮ ಅಂದ್ರೆ ಆಕಾಶವಾಣಿ ಮಾತ್ರ. 70-80 ದಶಕಗಳಲ್ಲಿ ಆಕಾಶವಾಣಿ ಅತ್ಯಂತ ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿತ್ತು. ಆದರೆ ಬರ್ತಾ ಬರ್ತಾ ಬೇರೆ ಬೇರೆ ಚಾನೆಲ್ಗಳು, ಈ ಮೊಬೈಲ್ ಹಾವಳಿಯಿಂದ ಆಕಾಶವಾಣಿಯಲ್ಲಿ ಕೇಳುಗರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಆದ್ರೆ ಸದಭಿರುಚಿಯ ದೃಷ್ಟಿಯಿಂದ ನೋಡುವುದಾದ್ರೆ ಇವತ್ತಿಗೂ ಕೂಡ ಆಕಾಶವಾಣಿ ಏಕೈಕ ಮಾಧ್ಯಮ ಅಂತ ನಾನು ಕಂಠಕೋಶವಾಗಿ ಹೇಳ್ತೀನಿ. ಹಲವಾರು ಮಾಧ್ಯಮಗಳ ನಡುವೆ ಆಕಾಶವಾಣಿ ಅನ್ನೋದು ಒಂದೇ ಒಂದು ಸುವರ್ಣ ಮಾಧ್ಯಮ ಅನ್ನೋದು ಕೂಡ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಪ್ರತಿನಿತ್ಯ ರೇಡಿಯೋ ಕೇಳ್ತಾ ಇದ್ದೆ. ಅದರಲ್ಲಿ 7:35ಕ್ಕೆ ನ್ಯೂಸ್ ಬರ್ತಾ ಇತ್ತು, ಮತ್ತೆ 2:40ಕ್ಕೆ ಪ್ರದೇಶ ಸಮಾಚಾರ ಬರ್ತಾ ಇತ್ತು. ಆಗ ಎಲ್ರೂ ಗುಂಪು ಕಟ್ಕೊಂಡು ಆಕಾಶವಾಣಿ ವಾರ್ತೆ ಕೇಳಕ್ಕೆ ಬರ್ತಾ ಇದ್ರು. ಚುನಾವಣೆಯ ಘೋಷಣೆ ಫಲಿತಾಂಶ ಬರುವಾಗ ಎಲ್ರೂ ಗುಂಪಾಗಿ ಸೇರ್ತಾ ಇದ್ರು. ಏನೋ ಆಕ್ಸಿಡೆಂಟ್ ಆಗಿ ಹೋಗಿದ್ಯೋ, ಏನೋ ಯಾರಿಗೇನಾಯ್ತೋ, ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಆಕಾಶವಾಣಿ ಜನ ನಿಂತು ಆಕಾಶವಾಣಿನ ಹೇಳ್ತಾ ಇದ್ರು. ಆಕಾಶವಾಣಿ ಅಂದ್ರೆ ಅದು ನಮ್ಮ ಅಶರೀರವಾಣಿ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಅದು ನಮ್ಮ ಒಂದು ಆತ್ಮ ಶಕ್ತಿಯನ್ನು ಪ್ರಚೋದನೆಗೊಳಿಸುತ್ತೆ. ಮತ್ತೆ ಸದಭಿರುಚಿ ಈಗಿನ ಒಂದು ಮಾಧ್ಯಮಗಳನ್ನು ನೀವೆಲ್ಲ ನೋಡ್ತಾ ಇದ್ರೆ ಅವಾಗ ಯಾವ್ದು ಲಂಗು ಲಗಾಮ್ ಇಲ್ದೆ ಓಡ್ತಾ ಇವೆ ಇವತ್ತಿನ ಮಾಧ್ಯಮಗಳು. ಅವುಗಳಿಗೆ ಯಾವುದೇ ಅಂಕುಶ ಇಲ್ಲ. ಅವ್ರು ಹೇಳಿದ್ದೆ ನ್ಯೂಸ್, ಅವ್ರು ಮಾಡಿದ್ದೆ ಕಾರ್ಯಕ್ರಮ, ಈ ತರ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ಈ ಆಕಾಶವಾಣಿ ಎಲ್ಲಿ ನಲುಗಿ ಹೋಗುತ್ತೋ ಅನ್ನೋ ಆತಂಕ ನಮ್ಮೆಲ್ರಿಗೂ ಕೂಡ ಇದೆ. ಆದ್ರೆ ಸುದೈವ ವಶಾತ್ ಎಷ್ಟೇ ಸ್ಪರ್ಧೆ ಬಂದ್ರೂ ಕೂಡ ಇವತ್ತು ಆಕಾಶವಾಣಿ ಸದೃಢವಾಗಿ ನಿಂತಿದೆ. ಅದಕ್ಕೆಲ್ಲ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿದೆ. 1930ರ ದಶಕದಲ್ಲಿ ನಮ್ಮ ಮೈಸೂರಿನಲ್ಲೇ ಆಕಾಶವಾಣಿ ಶುರುವಾಗಿದ್ದು, ಅದು ಕೂಡ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ತರುವಂತಹ ವಿಷಯ. ಮತ್ತು ನಮ್ಮ ಆಪ್ತ ವರ್ಗದಲ್ಲಿ ಇಬ್ಬರಿದ್ದಾರೆ. ಒಬ್ರು ಕಣ್ಣೂರು ವಿ ಗೋವಿಂದಾಚಾರಿ ಅವರು, ಮತ್ತೆ ಇನ್ನೊಬ್ರು ಕಾಳಿಹುಂಡಿ ಶಿವಕುಮಾರ್. ಇವರಿಬ್ರು ಆಕಾಶವಾಣಿನ ತುಂಬಾ ಪ್ರಚುರಪಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನಮಗ್ ಗೊತ್ತಿರೋರು ಇವರಿಬ್ರು, ಯಾರೋ ಅನ್ಯತಾ ಭಾವಿಸಬಾರ್ದು. ನಮ್ಮ ಆಪ್ತ ವಲಯದಲ್ಲಿ ಇವರಿಬ್ರಿದ್ದಾರೆ, ಗೋವಿಂದಾಚಾರಿ ಮತ್ತೆ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ನಾನು ನೋಡಿದ ಸುಮಾರು 20-30 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರು ಆಕಾಶವಾಣಿ ಎಲ್ಲ ಹೋದ್ರು ಆಕಾಶವಾಣಿ ನ್ಯೂಸ್ ಕೇಳ್ತಾರೆ. ಯಾವ್ದೇ ಊರಿಗೆ ಹೋದ್ರು ಅವ್ರ ಕೈಯಲ್ಲಿ ಒಂದು ರೇಡಿಯೋ ಇರುತ್ತೆ, ಅಥವಾ ಏನೋ ಒಂದು ಮೊಬೈಲ್ ಇರುತ್ತೆ. ಇವಾಗೆಲ್ಲ ರೇಡಿಯೋ ಯಾವ್ದು ಇಲ್ವಲ್ಲ, ಮೊಬೈಲ್ ನಲ್ಲೇ ಅವ್ರ ಆಕಾಶವಾಣಿ ಕೇಳ್ತಾ ಇರ್ತಾರೆ. ಇದರಿಂದ ಆಕಾಶವಾಣಿ ಅನ್ನೋದು ನಾವೆಲ್ಲ ತುಂಬಾ ಹೆಮ್ಮೆ ಪಡುವಂತಹ ಒಂದು ಸುವರ್ಣ ಮಾಧ್ಯಮ. ಇನ್ನು ಎಲ್ರು ಈಗಾಗ್ಲೇ ಕೆಲವರು ಹೇಳಿದ್ದಾರೆ, ನಮ್ಮ ಪ್ರಧಾನ ಮಂತ್ರಿಯವರು ಆಕಾಶವಾಣಿಗೆ ತಮ್ಮ ಮನ್ ಕಿ ಬಾತ್ ಅಂದ್ರೆ ಮನದಾಳದ ಮಾತುಗಳನ್ನು ಆಕಾಶವಾಣಿ ಮೂಲಕ ಪ್ರಚಾರ ಪಡಿಸ್ತಾರೆ. ನೋಡಿ, ಇಷ್ಟು ವರ್ಷಗಳ ಆಯ್ತು ನಮ್ಮ ಸ್ವಾತಂತ್ರ್ಯವನ್ನು 47 ಸ್ವಾತಂತ್ರ್ಯ ಬಂತು. ಸುಮಾರು 50-60 ವರ್ಷಗಳ ಅಂತರದಲ್ಲಿ ಯಾರು ಕೂಡ ನಾನು ಯಾಕೆ ನಮ್ಮ ದೇಶದ ಜನರನ್ನ ಆಕಾಶವಾಣಿ ಮೂಲಕ ಮಾತಾಡಿಸ್ಬಾರ್ದು, ಉದ್ದೇಶಿಸಿ ಯಾಕೆ ನಾನು ಮಾತಾಡಬಾರ್ದು ಅನ್ನುವ ಚಿಂತನೆ ಯಾರಿಗೂ ಬಂದಿರ್ಲಿಲ್ಲ. ಅಂದ್ರೆ ಹಿಂದೆ ಯಾರೋ ಪ್ರಧಾನಿ ಆಕಾಶವಾಣಿ ಮೂಲಕ ಮಾತಾಡಿಲ್ವಾ ಅಂತ ಕೇಳ್ಬೋದು. ಆಗ ವಿಶೇಷ ಇದು ಯಾವ್ದಪ್ಪ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ, ಅವಾಗ ರಾಷ್ಟ್ರಪತಿ ಭಾಷಣ ಪ್ರಸಾರ ಆಗ್ತಾ ಇತ್ತು, ಮತ್ತೆ ಪ್ರಧಾನಿ ಅವರ ಭಾಷಣನೂ ಕೂಡ ಪ್ರಸಾರ ಆಗ್ತಿತ್ತು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅವರು ಮಾತಾಡ್ತಾ ಇದ್ರು. ಆದರೆ ನಿರಂತರವಾಗಿ ಆಕಾಶವಾಣಿಯ ಜೊತೆ ಒಂದು ನಿರಂತರವಾದ ಸಂಪರ್ಕ ಬೆಳೆಸ್ಕೊಂಡು ಬಂದಿರೋ ನಮ್ಮ ಗಣತವ್ಯಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಅದು ಮತ್ತೆ ಬರೀ ಆಕಾಶವಾಣಿಯಲ್ಲೇ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೂ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ದಾರೆ. 2 ಸರ್ಕಾರಿ ಸ್ವಾಮ್ಯದ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟ ಸಂಸ್ಥೆ ಆಗಿದೆ. ಅದರಿಂದ ಒಂದು ಸರ್ಕಾರಿ ಸಂಸ್ಥೆಗಳನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಈ ಖಾಸಗೀಕರಣದ ಒಂದು ಅಲೆಯಲ್ಲಿ ಎಲ್ಲಿ ಕೊಚ್ಕೊಂಡು ಹೊರಟೋಗುತ್ತೋ ಅನ್ನುವ ಒಂದು ಹೆದರಿಕೆ ಕೂಡ ನಮಗಿದೆ. ಕೆಲವರೆಲ್ಲ ಆಕಾಶವಾಣಿ ಕೂಡ ಪ್ರೈವೇಟೈಸ್ ಆಗತ್ತೆ, ಮತ್ತೆ ಪ್ರಸಾರ ಭಾರತಿ, ಅದು ಇವಾಗ ಮುಂಚೆ ಪ್ರಸಾರ ಭಾರತಿ ಇರ್ಲಿಲ್ಲ, ಆಮೇಲೆ ಪ್ರಸಾರ ಭಾರತಿ ಅಂತ ಒಂದು ಪ್ರಾಧಿಕಾರ ಬಂತು.
ಅದರಡಿ ಆಕಾಶವಾಣಿ ದೂರದರ್ಶನ ಎಲ್ಲ ಕೆಲಸ ಮಾಡ್ತಾ ಇದೆ. ಏನೇ ಆಗ್ಲಿ ಏನೇ ಹೋಗ್ಲಿ ನಾವೆಲ್ಲರೂ ಆಕಾಶವಾಣಿಯನ್ನ ಬೆಂಬಲಿಸೋಣ. ಪ್ರೇಕ್ಷಕರ ಕೊರತೆ ಯಾವತ್ತೂ ಉಂಟಾಗಬಾರ್ದು. ನಾವು ನೀವೆಲ್ಲ ಪ್ರತಿಯೊಬ್ಬರು ಕೂಡ ಆಕಾಶವಾಣಿನ ಕೇಳ್ತಾ ಕೇಳ್ತಾ ಅದನ್ನು ಮತ್ತಷ್ಟು ಗಗನದ ಎತ್ತರಕ್ಕೆ ಏರ್ಸೋಣ ಅನ್ನುವ ಒಂದು ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ವೀಕರಿಸಿ ಇನ್ನು ಒಂದು 2-3 ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ನನ್ನ ಜೀವಮಾನದಲ್ಲೇ ಇಂಥ ಕಾರ್ಯಕ್ರಮನ ನೋಡಿರಲಿಲ್ಲ. ನಾನು ಕಳೆದ 50 ವರ್ಷಗಳಿಂದಲೂ ಹೆಚ್ಚು ಆಕಾಶವಾಣಿಯ ಜೊತೆ ಶ್ರೋತೃವಾಗಿ ಸಂಪರ್ಕದಲ್ಲಿರುವಂಥವನು. ವಿಶೇಷವಾಗಿ ಮೈಸೂರು ಆಕಾಶವಾಣಿ ಬಗ್ಗೆ ನಮ್ಗೆ ಯಾತಕ್ಕೆ ಪ್ರೀತಿ ಅಂದ್ರೆ ಇಡೀ ಭಾರತದಲ್ಲಿ ಮೊದಲು ಶುರುವಾಗಿದ್ದೇ ಮೈಸೂರು. ನಾವೆಲ್ಲ ಹೆಮ್ಮೆ ಪಟ್ಕೊಳ್ಳುವಂತಹ ವಿಚಾರ. ಬರೀ ಅಷ್ಟಕ್ಕೆ ತೃಪ್ತರಾಗಿದೆ. ಈ 91ನೇ ವರ್ಷಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ನಡೆಸಿರುವಂತ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಬಹುಶಃ ಅದ್ರ ಬಗ್ಗೆನೇ 2 PhD ಖಂಡಿತ ಮಾಡ್ಬೋದು. ಅಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಕೊಟ್ಟಿರುವಂಥದ್ದು. ಅದಕ್ಕೆ ಶ್ರಮಿಸಿದಂತಹ MB ಗೋಪಾಲಸ್ವಾಮಿ ಅವರಿಂದ ಹಿಡಿದು ಇವತ್ತಿನವರೆಗೆ ಪ್ರತಿಯೊಬ್ಬರನ್ನು ನಾವು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ಜೊತೆಗೆ ಅದನ್ನ ಬೆಳೆಸಿದಂತಹ ಶ್ರೋತೃಗಳನ್ನು ನಾವು ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಯಾಕೆ ವಿಶೇಷ ಅಂದ್ರೆ ಶ್ರೀಯುತ ಬೂಕಿನಕೆರೆ ವಿಜೇಂದ್ರ ಸರ್ ಅವರು, ನಾನು ಅವ್ರನ್ನ ಮೈಸೂರು ಮಿತ್ರ ಅದರಲ್ಲಿ ಆರ್ಟಿಕಲ್ ಮೂಲಕನೇ ಪರಿಚಯ. ನಂಗೂ ಅವ್ರಿಗೂ ಈಗಲೇ ನಾನು ಅವ್ರನ್ನ ಮಾತಾಡ್ಸಿರೋದು. ಇವತ್ತು ನಾನು ಇದೇ ರೋಡ್ ಓಡಾಡ್ತಾ ಇರ್ತೀನಿ. ಇವತ್ತು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ, ಅವ್ರನ್ನ ಅಭಿನಂದಿಸ್ಬೇಕು. ಯಾಕಂದ್ರೆ ಇಂತಹ ಕಾರ್ಯಕ್ರಮನ ಯಾರೂ ಬಹುಶಃ ಮಾಡಿಲ್ಲ ನಮಗ್ ತಿಳಿದ ಮಟ್ಟಿಗೆ. ಹೀಗಾಗಿ ಮೊದಲಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಮಾದರಿ ಕಾರ್ಯಕ್ರಮವನ್ನ ಅವ್ರು ಹಾಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಸರ್, ಕೃಷಿ ರಂಗ ಅಂದ ತಕ್ಷಣ ಆಪ್ಯಾಯಮಾನವಾದಂತಹ ಧ್ವನಿ ಅದು ಎಷ್ಟು ಹಿತವಾಗಿರುತ್ತೆ ಅಂದ್ರೆ ಒಂದು ಫ್ರೆಂಡ್ಲಿ ಅಪ್ರೋಚ್ ಇದೆ. ಎಲ್ಲರೂ ಅಷ್ಟೇ, ಅಲ್ಲಿ ಆಕಾಶವಾಣಿಲಿರೋ ಪ್ರತಿಯೊಬ್ಬರ ಬಗ್ಗೆನೂ ನನಗೆ ಅಷ್ಟೇ ಅಪಾರವಾದ ಪ್ರೀತಿ. ಮತ್ತೆ ರಂಜಿತ್ ಸರ್ ಅವರು ನಿಜಾಲು ತಾಂತ್ರಿಕ ಗುಣಮಟ್ಟ ಇದೆಯಲ್ಲ ಅದು ಬಹಳ ಮುಖ್ಯ. ಒಂದು ನಾವು ಕೇಳುಗರಾಗಿ ಕಾರ್ಯಕ್ರಮಗಳನ್ನು ಕೇಳೋದು ಒಂದು ರೀತಿ, ಅದರನ್ನು ತಲುಪಿಸೋದು ಇದೆಯಲ್ಲ ಕಿವಿಗೆ ಇಂಪಾಗಿ ಹಿತಮಿತವಾಗಿ, ಅದು ರಂಜಿತ್ ಸರ್ ಆ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ಒಂದು ನೇತೃತ್ವದಲ್ಲಿ. ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಚೇತನ್ ಸರ್, ನಾವು KSRTC ಅಂದ ತಕ್ಷಣ ಬರೀ ಪ್ರಯಾಣ ಮಾಡೋದು, ಬಸ್ ಹತ್ತೋದು ಇಳಿಯೋದು ಅಷ್ಟೇ ಅಲ್ಲ, ಎಷ್ಟು ರಚನಾತ್ಮಕವಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಬೋದು ಅನ್ನೋದಕ್ಕೆ ಚೇತನ್ ಸರ್ ಅವರು ಒಂದು ಸಪೋರ್ಟ್ ಮಾಡಿದಾರಲ್ಲ, ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾವತ್ತು ಯಾವುದೇ ಕಾರ್ಯಕ್ರಮ ಆದರೂ ತುಂಬಾ ಒಂದು ಕ್ರಿಯೇಟಿವ್ ಆಗಿರ್ಬೇಕದು, ಪ್ರತಿಯೊಂದು ಅಷ್ಟೇನೆ. ಇವತ್ತು ನೋಡಿ, ಇಲ್ಲಿ ನಾವು ನಿಂತ್ಕೊಂಡ್ರೆ ಬಹುಶಃ ಇಲ್ಲೇ ಬಸ್ ಹತ್ಬೋದು ಎಲ್ಲ ಅನ್ನೋಷ್ಟು ಖುಷಿ ಆಗುತ್ತೆ. ಅಂತ ಒಂದು ಕೆಲಸನ ಅವರು ಮಾಡಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮಗಳು ಸಾರ್ಥಕ ಆಗ್ಬೇಕಾದ್ರೆ ನಾವಿದನ್ನ ಎಷ್ಟೋ ಸದುಪಯೋಗ ಪಡಿಸ್ಕೋತೀವಿ ಅನ್ನೋದು ಮುಖ್ಯ. ಮತ್ತೆ ನನಗೂ ಆಕಾಶವಾಣಿಗೂ ವಿಶೇಷವಾದಂತೆ ಯಾಕೆಂದ್ರೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಬಹಳ ಹಿಂದೆ 10-15 ವರ್ಷಗಳ ಹಿಂದೆ ಈ ಹಾಡು ನನಗೆ ಏಕೆ ಇಷ್ಟ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಅದ್ರಲ್ಲಿ ನಾನು 1 ಗಂಟೆಗಳ ಕಾಲ ಹುಣಸೂರು ಕೃಷ್ಣಮೂರ್ತಿ ಅವರ ಹಾಡುಗಳ ಬಗ್ಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ. ಇವತ್ತಿಗೂ ಅದು ನೆನಪಿನಲ್ಲಿ ನನಗೆ ಉಳಿದಿದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಬಹುಶಃ ಕೇಳಿರ್ತೀರಿ, ಹಾಡು ಹೇಳಿದ ಕತೆ ಅಂತ ಬರ್ತಾ ಇತ್ತು. ಆ ಹಾಡು ಹೇಳಿದ ಕಥೆಯಲ್ಲಿ ನಾನು 40 ಹಾಡುಗಳಿಗೆ ಸ್ಕ್ರಿಪ್ಟ್ ಅನ್ನ ಮಾಡಿಕೊಟ್ಟೆ. ಅದು ಎಷ್ಟು ಜನಪ್ರಿಯ ಆಯ್ತು ಅಂದ್ರೆ ಅನೇಕ ಜನ ನೀವೆಲ್ಲ ಭಾಗವಹಿಸಿದ್ರಿ, ನೀವೆಲ್ಲ ಫೋನ್ ಕರೆಗಳನ್ನ ಮಾಡಿ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮೆಚ್ಚುಗೆ ಸೂಚಿಸಿದ್ರಿ. ನಾನು ನಿಮ್ಗೆಲ್ಲ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇತ್ತಿಲ್ಲ. ಈ ಮೂಲಕ ನಾನು ನಿಮ್ಗೆಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕಂದ್ರೆ ನಾವೆಲ್ಲ ಬರಿತೀವಿ, ಅದಕ್ಕೆ ಸಪೋರ್ಟ್ ಮಾಡಿರೋದು ಆಕಾಶವಾಣಿ, ಅವಕಾಶ ಕೊಟ್ಟಿರೋದು ಆಕಾಶವಾಣಿ. ನಾವು ಅದರಿಂದ ಬೆಳೀತಾ ಇರೋದು. ನಾವು ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀನಿ ಅಂತಲ್ಲ, ಅದು ನಮ್ಮ ಕರ್ತವ್ಯ, ನಾವು ಮಾಡಿರ್ತೀವಿ. ಅದಕ್ಕೆ ಒಂದು ಸಪೋರ್ಟ್ ಮಾಡಿರೋದು ಮೈಸೂರು ಆಕಾಶವಾಣಿ, ತಲುಪಿಸೋದು ಅವರು, ಮತ್ತೆ ನಮ್ಗೆ ಅವಕಾಶ ಕೊಡೋರು ಅವರು. ಹೀಗಾಗಿ ನಾನು ಆಕಾಶವಾಣಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತೀನಿ. ಬಹುಶಃ ಇನ್ನೂ ವ್ಯಾಪಕವಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಲಿ. ವಿಜೇಂದ್ರ ಸರ್, ನಾನು ನಿಮ್ಮ ಅಭಿಮಾನಿನೂ ಹೌದು, ಆಕಾಶವಾಣಿ ಅಭಿಮಾನಿನೂ ಹೌದು. ಹೀಗಾಗಿ ನಿಮ್ಮ ಕೆಲಸಗಳು ಅವ್ಯಾಹತವಾಗ್ಲಿ, ನಡೀಲಿ. ನಮ್ಮಿಂದ ಖಂಡಿತ ಏನಾರೋ ನಿಮ್ಗೆ ಸಹಾಯ ದೊಡ್ಡ ಮಾತಾಗುತ್ತೆ. ಕರ್ತವ್ಯ ಏನಾರೋ ಮಾಡಬೇಕು ಅಂದ್ರೆ ಖಂಡಿತ ನಾನು ನಿಮ್ ಜೊತೆಗೆ ಯಾವಾಗ್ಲೂ ಇದ್ದೇ ಇರ್ತೀನಿ.
ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸನ ಮಾಡೋಣ ಅಂತ ಹೇಳ್ತಾ ಮೈಸೂರು ಆಕಾಶವಾಣಿಗೆ ನಮ್ಮ ಸರ್ಗೆ ನಿಜವಾಗ್ಲೂ ಬಹಳ ಅದ್ಭುತವಾದಂತ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ರ ಮೇಲೂ ಇರಲಿ ಅಂತ ಆಶಿಸ್ತಾ ಎಲ್ರಿಗೂ ಗೌರವದ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಅವರು ಎಸ್ ಉಮೇಶ್ ಸರ್ ಅವರು ನನಗೆ ಒಂದು ಪ್ರೋತ್ಸಾಹನ ಕೊಟ್ಟು ಇದಕ್ಕೆ ಎಂಕರೇಜ್ ಮಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ ಮೈಸೂರು ಉಮೇಶ್ ಅವರಿಬ್ರು ಮತ್ತೆ ಕಾರ್ಯಕ್ರಮವನ್ನ ರೂಪಿಸೋದ್ರಲ್ಲಿ ನನಗೆ ಹೆಚ್ಚು ಅವಕಾಶಗಳನ್ನ ಅವರೇ ರೂಪಿಸ್ಕೊಟ್ಟಿದ್ದಾರೆ. ನಾನು ಹಾಡು ಹೇಳಿದ ಕತೆಗೆ ಎಸ್ ಉಮೇಶ್ ಅವ್ರನ್ನ, ಡಾಕ್ಟರ್ ಮೈಸೂರು ಉಮೇಶ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕೆ ಸಹಚಾರಿಯಾಗಿ ನಿರೂಪಣೆಯನ್ನ ಮಾಡಿದ್ರಲ್ಲಿ ಲೋಕೇಶ್ವರಿ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಅದನ್ನ ತಲುಪಿಸಿದ್ದಾರೆ ಜನಗಳಿಗೆ. ಲೋಕೇಶ್ವರಿ ಮೇಡಮ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸ್ತಾರೆ. ಎಲ್ಲ ಈ ಬಳಗದ ಶ್ರೋತೃಗಳೇ ಮತ್ತು ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಆಕಾಶವಾಣಿ ಕೇಂದ್ರದ ಎಲ್ಲ ಕಾರ್ಯಕಾರಿ ಮಂಡಳಿ ಮತ್ತು ಆ ಒಂದು ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಎಲ್ಲ ಮಿತ್ರರೇ, ಆಕಾಶವಾಣಿ ಬಹುಶಃ ಮನುಷ್ಯನ ಸಾಂಘಿಕ ಜೀವನಕ್ಕೆ ಬಹಳ ಉತ್ತಮವಾದಂತ ಒಂದು ಜೊತೆಗಾರ ಅಂತಂದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಆಕಾಶವಾಣಿಯ ಮಹತ್ವ ಏನು ಕಡಿಮೆ ಆಗಿಲ್ಲ. ಆಕಾಶವಾಣಿ ಕೇಳುಗರ ಸಂಖ್ಯೆ ಸ್ವಲ್ಪ ಕೊರತೆ ಉಂಟಾಗಿದೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದನ್ನ ಸಾಧ್ಯತೆ ಇದೆ. ಆ ಮೊದಲು ಏನಿತ್ತೋ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಕುಸಿತ ಕಂಡಿರೋದಂತ ಸತ್ಯ. ಆದ್ರೆ ಅದರ ಜನಪ್ರಿಯತೆಯನ್ನು ಕಡಿಮೆ ಆಗಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ನನ್ನ ಬಾಲ್ಯದಿಂದಲೂ ಕೂಡ ನಾನು ಟಿವಿ ನಾವೆಲ್ಲ ಓದ್ತಿದ್ದ ಟೈಮಲ್ಲಿ ಟಿವಿಗಳು ಇರ್ಲಿಲ್ಲ. ನಾನು ಬಹುಶಃ ನಾನು 6ನೇ ಕ್ಲಾಸ್ ಬಂದಂತ ಸಂದರ್ಭದಲ್ಲಿ 1980, 81, 82ನೇ ಇಸ್ವಿನಲ್ಲಿ ಆಗ್ತಾನೆ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂದಂತ ಸಂದರ್ಭ. ಆಗ ಎಲ್ಲೋ ಊರಲ್ಲಿ ಒಂದೊಂದ್ ಮನೆನೇ 2 ಮನೇಲೆ ಟಿವಿ ಇರ್ತಿತ್ತು. ಅದಕ್ಕೆ ವಾರದಲ್ಲಿ 1-2 ದಿನ 3 ದಿನ ಜನಸಂಖ್ಯೆ ಸಂದಣಿ ಸಿಕ್ಕಾಬಟ್ಟೆ ಕ್ರೌಡ್ ಆಗ್ತಾ ಇತ್ತು. ಆದ್ರೆ ಮನೆಗಳಲ್ಲಿ ರೇಡಿಯೋ ಸಂಖ್ಯೆ ಮಾತ್ರ ವಿಪರೀತ ಇತ್ತು. ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರೀತಿ ಪಾತ್ರವಾಗಿ ಪ್ರೀತಿಸಿದಂತ ಮತ್ತೊಂದು ವಸ್ತು ಯಾವ್ದಪ್ಪ ಅಂತಂದ್ರೆ ರೇಡಿಯೋನು. ಯಾಕೆ ಅಂತ ಹೇಳಿದ್ರೆ ನಾನು ರೇಡಿಯೋನ ಬಹಳ ಅದ್ಭುತವಾಗಿ ಕೇಳ್ತಿದ್ದೆ. ನಾನು ಚೈಲ್ಡ್ಹುಡ್ ಇಂದ ಕೇಳ್ಕೊಂಬತ್ತಾ ಇದ್ದೆ ನಾನು. ನೋಡಿ, ಬಹುಶಃ ನಿಮ್ಗೆ ಕೇಳುಗರು ಜಾಸ್ತಿ ಇದ್ರೆ ಅಥವಾ ಕೇಳುಗರ ಇಂಪು ಇದ್ರೆ ಕೆಲವು ಘಟನೆಗಳನ್ನ ನಿಮ್ಗೆ ನಾನು ತಿಳಿಸ್ಕೊಡಕ್ ಹೋಗ್ತೀನಿ. ಪ್ರತಿ ಗುರುವಾರ ರೇಡಿಯೋನಲ್ಲಿ ಜಯಂಕಾರ ಅಂತ ಒಂದು 7 ಗಂಟೆ 20 ನಿಮಿಷಕ್ಕೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಹಾಗೆ ಎಚ್ ಕೆ ನಾರಾಯಣ ಅವರು, ಇನ್ನು ಕೆಲವರು ಬೇರೆ ಬೇರೆ ಸಂಗೀತಗಾರರು ಆ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತಾ ಇದ್ರು. ನನಗೆ ಸಂಗೀತದ ಮೇಲೆ ಬಹಳ ಪ್ರೀತಿ ಮೊದ್ಲಿಂದನೂ. ಅವರ ಹೇಳ್ದಂತ ಸಂಗೀತ ದಾಟಿಯನ್ನ ಅಭ್ಯಾಸ ಮಾಡೋಣ. ಒಂದ್ಸರಿ ಹೇಳೋರು, ಒಂದ್ಸರಿ ಕೇಳಿಸೋರು, ಒಂದ್ಸರಿ ಮ್ಯೂಸಿಕ್ ಜೊತೆ ಆಡ್ಸೋರು. 15 ನಿಮಿಷ ಬರ್ತಾ ಇತ್ತು ಕಾರ್ಯಕ್ರಮ. ಹಾಗೇನೆ ಭಾನುವಾರ ಪಕ್ಷಿ ನೋಟ ಕಾರ್ಯಕ್ರಮ ಬರ್ತಾ ಇತ್ತು. ಗಾಂಧಿ ಸ್ಮೃತಿ ಬರ್ತಾ ಇತ್ತು. ಬೆಳಗಿನ ನಮ್ಮ ದಿನಚರಿ ಪ್ರಾರಂಭ ಆಗ್ತಿದ್ದಂಗೆನೆ ನಾನು ಯಾವಾಗಲೂ ರೇಡಿಯೋ ಪಕ್ಕದಲ್ಲಿ ಇಟ್ಕೊತಾ ಇದ್ದೆ. ಒಂದು ಗೀತೆಗಳ ಗಾಯನದಿಂದ ಪ್ರಾರಂಭ ಆಗ್ತಾ ಇತ್ತು. 7 ಗಂಟೆ ಸಂಸ್ಕೃತ, 7 ಗಂಟೆ 5 ನಿಮಿಷಕ್ಕೆ ಬರ್ತಾ ಇತ್ತು ಸಂಸ್ಕೃತ ವಾಚನ. ಆಕಾಶವಾಣಿ ಪ್ರವಾಚಕೋ ಬಲದೇವಾನಂದ ಸಾಗರ ಅನ್ಕೊಂಡು ಶುರುವಾಗ್ತಾ ಇತ್ತು. ಅದಾದ ನಂತರ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಬರ್ತಾ ಇತ್ತು. ಆ ಪ್ರದೇಶ ಸಮಾಚಾರವನ್ನ ಕೂಡ ಕೇಳ್ತಾ ಇದ್ದಾವ್. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗೇಶ್ ದೇಶಪಾಂಡೆ, ಬಸಪ್ಪ ಮಾದರ್, ಈ ತರದ ಹೆಸರುಗಳು ಬರ್ತಾ ಇತ್ತು. ಆ ಹೆಸರುಗಳನ್ನ ಕೇಳ್ಕೊಂಡ್ ಬರ್ತಾ ಇದ್ವಿ. ಅನಂತರ ಹಾಗೆ ಕಂಟಿನ್ಯೂ ಆಗ್ತಾ ಬಂದ್ರೆ 7 ಗಂಟೆ 35 ನಿಮಿಷಕ್ಕೆ ದೆಹಲಿಯಿಂದ ಕನ್ನಡ ವಾರ್ತೆ ಬರ್ತಾ ಇತ್ತು. ಓದುತ್ತಿರುವವರು ರಂಗರಾವ್ ಅಂತ ಅದ್ಭುತವಾದಂತ ವಾಯ್ಸು. ಬಹುಶಃ ನಾನು ಅಂತ ವಾರ್ತೆ ಓದ್ತಕ್ಕಂತ ವ್ಯಕ್ತಿನೇ ನೋಡಿಲ್ಲ ನಾನು. ರಂಗರಾವ್ ಅಂತ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥವ್ರು. ಹೀಗೆ ಆ ಆಕಾಶವಾಣಿಯ ಕೊಡುಗೆ ಮಹತ್ತರವಾದದ್ದು. ಇವತ್ತು ನಾವು ಕೆಲವು ಭಾಷೆಗಳನ್ನ ಕಲ್ತಿದೀವಿ ಅಂದ್ರೆ ಆಕಾಶವಾಣಿಯ ಕೊಡುಗೆ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗೆಲ್ಲ ಲೈವ್ ದರ್ಶನ ಇರ್ಲಿಲ್ಲ ನಮ್ಗೆ. ನಾವು ದಾರಿಲಿ ಹೋಗ್ಬೇಕಾದ್ರೆ ಜೊತೆನಲ್ಲಿ ಪಾಕೆಟ್ ರೇಡಿಯೋ ಹಾಕೊಂಡು ಹೋಗ್ತಿದ್ದೋ. ಅಲ್ಲಿ ಬರ್ತಿತ್ತು ಕಾಮೆಂಟ್ರಿಗಳು ಬರ್ತಿತ್ತು. ಕ್ರಿಕೆಟ್ ಕಾಮೆಂಟ್ರಿ ಕೇಳ್ಬೇಕು, ಕಾಮೆಂಟ್ರಿ ಕೇಳ್ಬೇಕಾದ್ರೆ ರೇಡಿಯೋನಲ್ಲೇ ಕೇಳ್ಬೇಕು ನಾವು. ಆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಇವತ್ತು ನಮ್ಗೆ ಸಾಮಾನ್ಯವಾಗಿ ಬರ್ಬೇಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು
ಮತ್ತು ಆಕಾಶವಾಣಿ. ಸುಶೀಲ್ ದೋಷಿಯಿಂದ ಕಾಮೆಂಟ್ರಿ ಬರ್ತಾ ಇದ್ರೆ ಆ ಕಾಮೆಂಟ್ರಿ ಕೇಳ್ತಿದ್ರೆ ಒಂಥರ ಚೆನ್ನಾಗಿರ್ತದೆ, ಕಣ್ಣಲ್ಲಿ ನೋಡ್ದಂಗ ಆಯ್ತಿತ್ತು ಅದನ್ನ. ಮಹಾಭಾರತದ ಸಂಜಯ ಹೆಂಗೆ ವರ್ಣನೆ ಕೊಡ್ತಿದ್ದ ಕುರುಕ್ಷೇತ್ರ ಯುದ್ಧವನ್ನ, ಆ ರೀತಿಯ ಒಂದು ವರ್ಣನೆ ಬರ್ತಾ ಇತ್ತು. ಹೀಗೆ ಹಲವಾರು ರೀತಿಯಲ್ಲಿ ಆಕಾಶವಾಣಿಯ ಕೊಡುಗೆ ಮಹತ್ತರವಾಗಿದೆ. ಇದುವರೆಗೂ ಕೂಡ ಈ ಒಂದು ಆಕಾಶವಾಣಿಯ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಇಲ್ಲಿ ಮುಟ್ಟಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ಬಿಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮಗೆ ಬರೀತೀವಿ ಅಷ್ಟೇ ಹೆದರಿಕೆ, ಆದ್ರೂ ಎಲ್ಲ ಒತ್ತಾಯ ಮಾಡ್ತಾ ಇದ್ರಿಂದ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಈ ಒಂದು ದಿನ ಸುದಿನ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ FM 100.6 ರೇಡಿಯೋ ಕೇಂದ್ರದ ಒಂದು ರೇಡಿಯೋ ಸೆಟ್ ಅನ್ನ ನಮ್ಮ ಬೂಕನಕೆರೆ ವಿಜೇಂದ್ರ ಅವರು ಅಳವಡಿಸಿದ್ದಾರೆ, ತಮ್ಮ ಮನೆ ಮುಂದೆ ಅಳವಡಿಸಿದ್ದಾರೆ. ಬಹುಶಃ ಅದು ಆನ್ ಅಂಡ್ ಆಫ್ಗೆ ಕಷ್ಟ ಆಗಲ್ಲ ಅನ್ಸುತ್ತೆ, ದೂರದಿಂದ ಬರ್ತಿದ್ರೆ ಕಷ್ಟ ಆಗ್ತಿತ್ತು. ಆದ್ರೆ ಅವ್ರ ಮನೆ ಎದುರುಗಡೆ ಇರೋದ್ರಿಂದ ಇದೊಂದು ಅವ್ರಿಗೆ ದಿನನಿತ್ಯ ಕಾಯಕ ಆಗತ್ತೆ. ಆಕಾಶವಾಣಿಯನ್ನ ಮತ್ತಷ್ಟು ಅಭಿಮಾನದಿಂದ ತಮ್ಮ ಹೃದಯದ ಅಂಗಳಕ್ಕೆ ತೆಗೆದುಕೊಳ್ಳಲು ಅನುಕೂಲ ಆಗುತ್ತೆ. ಅದರಿಂದಾಗಿ ವಿಶೇಷವಾಗಿ ಇವತ್ತಿನ ಎಲ್ಲಾ ಒಂದು ಕಾರ್ಯಕ್ರಮದ ರೂವಾರಿಯಾದ ಬೂಕನಕೆರೆ ವಿಜೇಂದ್ರ ಅವರಿಗೆ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲಾಗಿ ಈ FM 100.6 ರೇಡಿಯೋ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಮೈಸೂರು ಆಕಾಶವಾಣಿಯ ಎಲ್ಲಾ ಒಂದು ಅಭಿಮಾನಿಗಳು ಬಂದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೇದಿಕೆ ಗಣ್ಯರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ TS ಶ್ರೀವತ್ಸ ಅವರು ಆಗಮಿಸಿ ಉದ್ಘಾಟನೆ ಮಾಡಿ ವಿಜೇಂದ್ರ ಅವರ ಬಗ್ಗೆ ಅವರ ಒಂದು ಅಭಿಮಾನಿಯಾಗಿ, ಜೊತೆಗೆ ಅವರ ಬಂಧುಗಳಾಗಿ, ಕುಟುಂಬದ ಬಂಧುಗಳಾಗಿ, ನೋಡಿ ಜನ ಬಂಧುಗಳಾಗಿ, ಅಂದ್ರೆ ಪ್ರತಿನಿಧಿಗಳು ಸಾಮಾನ್ಯವಾಗಿ ಎಲ್ಲೂ ಬರಲ್ಲ ಈ ತರ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ. ಅವ್ರು ಏನಾದ್ರು ರಾಜಕೀಯ ಬೇರೆ ಕಾರ್ಯಕ್ರಮ ಹೋಗ್ತಾ ಇರ್ತಾರೆ. ಆದ್ರೆ ಶ್ರೀವತ್ಸ ಅವರು ಈ ಒಂದು ಸದಾಭಿರುಚಿಯ ಹವ್ಯಾಸದ ರೂವಾರಿಯಾದ ಆಕಾಶವಾಣಿಯ ಕೇಳುಗರ ಒಂದು ಅಭಿಮಾನದ ಒತ್ತಾಯಕ್ಕಾಗಿ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿಂದ ನಿರಂತರವಾಗಿ ಆಕಾಶವಾಣಿ ಇಲ್ಲಿ ರಿಂಗಣಿಸುತ್ತೆ. ಅದರಿಂದಾಗಿ ಆ ವೇದಿಕೆಯ ಹಿಂಭಾಗ ಆಗಬಹುದು ಅಥವಾ ಬಸ್ ನಿಲ್ದಾಣದ ಮುಂಭಾಗದ ಪ್ರಯಾಣಿಕರಾಗಿರ್ಬೋದು, ಎಲ್ಲರೂ ಕೂಡ ಕೇಳಬಹುದು. ಆ ಶಾಸಕರಿಗೆ ಬಂದು ಉದ್ಘಾಟನೆ ಮಾಡಿದ ಅವರಿಗೆ ವಂದನೆಗಳು. ನಮ್ಮ ಸಮುದಾಯ ಕೇಳುಗರ ಬಳಗದ ಪರವಾಗಿ, ಆಕಾಶವಾಣಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶೇಖ್ ಸನ್ವೀರ್ ಸಸೀಫ್ ರವರು ಆಯುಕ್ತರು ಮಹಾನಗರ ಪಾಲಿಕೆ ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬರದಿದ್ದರಿಂದ ಝೋನ್ 2 AC ಗಿರೀಶ್ ಕುಮಾರ್ ಅವರನ್ನ ಪ್ರತಿನಿಧಿಯಾಗಿ ಕಳಿಸಿದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಈ ಒಂದು ನಮ್ಮ ಮೈಸೂರದ ಪ್ರತಿನಿಧಿ ಅಂತಾನೆ ಹೇಳ್ಬೋದು. ಜೊತೆಗೆ ಅವರು ಸ್ನೇಹಿತರಾಗಿ, ಬಂಧುಗಳಾಗಿ, ಮೊನ್ನೆ ನನಗೆ ರಜಾ ಸಿಗ್ತಿರ್ಲಿಲ್ಲ, ಏನೋ ಒಂದು ಆಫೀಸಲ್ಲಿ ಒಂದು ರಜಾ ಹೇಳಿ ಆ ಮಾನವ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ನನ್ಗೆ ಆಸೆ. ಅವರು ಕಳೆದ ಒಂದು 7-8 ವರ್ಷದಿಂದ ಬರ್ತಾ ಇದೆ ಅನ್ಸುತ್ತೆ. ಅಲ್ಲಿಂದ ಬಂದಿರ್ಲಿಲ್ಲ ನಾನು. ಅವಾಗ್ಲಿಂದ ನಾನು ಒಂದು ರಜಾ ಹಾಕಿ ನಾನು ಹೋದೆ. ಬಹಳ ಖುಷಿ ಆಯ್ತು. ಹಬ್ಬದ ವಾತಾವರಣ, ಯಾವ ಬಂಧುಗಳಿಗೂ ಕೂಡ ಕಡಿಮೆ ಇಲ್ಲ, ಯಾವ ಕುಟುಂಬದ ವಾತಾವರಣಕ್ಕೂ ಕಡಿಮೆ ಇಲ್ಲ. ರಾಗಿ ಮುದ್ದೆ, ಉಪ್ಸಾರು, ಆ ಮುದ್ದೆ ಜೊತೆಗೆ ತಿಂಡಿ ವ್ಯವಸ್ಥೆ, ಎಲ್ಲರನ್ನ ನಮ್ಮನ್ನು ಕೂಡ ಆಕಾಶವಾಣಿ ಅಧಿಕಾರಿಗಳು ಅಂತಾನೆ ಭಾವಿಸ್ಬಿಟ್ಟಿದ್ರು ಅಲ್ಲಿ ರೈತರು. ಆದ್ರಿಂದ ಖುಷಿ ಆಯ್ತು. ಈಗ ಕಾರ್ಯಕ್ರಮ ನಿರ್ವಾಹಕರಾದ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರು ಆದ ಕೃಷಿ ರಂಗದ ರೂವಾರಿ ಕೂಡ ಆದ N ಕೇಶವಮೂರ್ತಿ ಅವರು ಕೂಡ ಈ ದಿನಕ್ಕೆ ಸಾಕ್ಷಿಯಾಗಿ ಈ ಉದ್ಘಾಟನೆಗೆ ನೆರವೇರಿ ಬಂದಿದ್ದಾರೆ. ಅವರು ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಆಕಾಶವಾಣಿಯ ಮತ್ತೊಂದು ಭಾಗ ಅಂದ್ರೆ ನಮ್ಮ ಗೋವಿಂದಾಚಾರಿಗಳ ಎದುರು ತೆರೆ ಹಿಂದೆ ಕೆಲಸ ಮಾಡುವ ಸಾಧಕರು ಗೊತ್ತಾಗಲ್ಲ ನಮ್ಗೆ. ಅವರು ಈ ದಿನ ನಮ್ಮ ಮುಂದೆ ಬಂದಿದ್ದಾರೆ. ಸಿ ರಂಜಿತ್, ತಾಂತ್ರಿಕ ವಿಭಾಗ, ಮೈಸೂರು ಆಕಾಶವಾಣಿ ಮೈಸೂರು, ಅವರು ಕೂಡ ಈ ದಿನ ಸಾಕ್ಷಿಯಾಗಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ನನ್ನ ಎಲ್ಲ ಸಮುದಾಯ ಕೇಳುಗರ ಪರವಾಗಿ ಮತ್ತೆ ಆಕಾಶವಾಣಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಅವರ ಕುಟುಂಬದ ಅವರ ಶ್ರೀಮತಿ ಮತ್ತು ಮಕ್ಕಳು ಕೂಡ ಬಂದಿದ್ದಾರೆ. ಅವರು ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ಚೇತನ್ ರವರು ಡಿಪೋ ಮ್ಯಾನೇಜರ್, ನಮ್ಮ ಕೂಗಳತೆಯ ದೂರದಲ್ಲಿ ಕೋಂಪುಣರ ಡಿಪೋದಲ್ಲಿದೆ. ಚೇತನ್ ಅವರು ಕೂಡ ಒಂದು ಮಾತು ಹೇಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನಮ್ಮ ಭಾನುಮತಿ ಮೇಡಮ್ ಮತ್ತು ಸರ್ ಎಲ್ಲ ಗಾಯನ ಆಡ್ತಾರೆ. ಅದರಿಂದಾಗಿ KSRTC ಅಂದ್ರೆ ನಮ್ಗೆ ಬಂಧು ಬಳಗ ಆಗಿದೆ. ಯಾಕಂದ್ರೆ ಸುಮಾರು ಜನ ಇದ್ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ನನಗೆ ಸರ್ಕಾರಿ ಕೆಲಸ ಸಿಕ್ಕಿ 28 ವರ್ಷ ಸರ್ವಿಸ್ ಆಯ್ತು. ಆ 98ನೇ ಇಸ್ವಿಯಿಂದ ಈ ದಿನದವರೆಗೂ ಕೂಡ ನಮ್ಮ ಮೈಸೂರಲ್ಲಿ ಬಸ್ಸಲ್ಲೇ ಹೋಗೋದು, ನಾನು ಗಾಡಿ ಓಡಿಸಲ್ಲ. ಅದರಿಂದಾಗಿ ನಮ್ಮ ಮೈಸೂರಿನ ಸಿಟಿ ಬಸ್ಸಿನ ಎಲ್ಲಾ ಕಂಡಕ್ಟರ್ ಡ್ರೈವರ್ಗಳು ಪರಿಚಯ ಆಗಿದ್ದಾರೆ. ನಾನು ನಡ್ಕೊ ಹೋಗ್ತಾ ಇದ್ರು ಸ್ಲೋ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಧೈರ್ಯ ಅಂದ್ರೆ ಮುಂದೆ ಟಿಕೆಟ್ ಸ್ಟೇಜ್ ಬರುತ್ತೆ ಅಂತ ಧೈರ್ಯ ಇರಲ್ಲ ಅಂತ. ಯಾಕಂದ್ರೆ ನನ್ನ ಹತ್ರ ಪಾಸ್ ಇದೆ. ಅದರಿಂದಾಗಿ ಅವರು ಸ್ಲೋ ಮಾಡ್ತಾರೆ. ನನ್ಗೆ ಮುಚ್ಚಾರ, ಸರ್ ನೆಕ್ಸ್ಟ್ ಹೋಗ್ಬೇಕು, ಬರ್ರಿ ಸ್ಲೋ ಮಾಡ್ತೀವಿ, ಬರ್ರಿ ತಲೆಕೆಡಿಸ್ಕೊಬೇಡಿ ಅಂತಾರೆ. ಮುಂದೆ ಬನ್ನಿ, ಬಾಕ್ಲ ಹತ್ರ ಬನ್ನಿ ಅಂತಾರೆ. ಮುಂದೆ ಲೇಡೀಸ್ ಎಲ್ಲ ನೋಡ್ತಾ ಇರ್ತಾರೆ, ಇದೇನಪ್ಪ ಡ್ರೈವರ್ ಜೊತೆ ಮಾತಾಡ್ತಾ ಇದಾರೆ ಅಂತ ಎಷ್ಟೋ ಸತಿ ಭಾವನೆ ಬಂದಿದೆ. ಆದ್ರೂ ಕೂಡ ನಮ್ಮ ನಮ್ಮ KSRTC ಬಂಧುಗಳೆಲ್ಲ ಪರಿಚಯ ನಂಗೆ. ಅದರಿಂದಾಗಿ ಇತ್ತೀಚಿಗೆ ತಾನೇ KSRTC
7 ಲಕ್ಷಕ್ಕೂ ಹೆಚ್ಚು ಒಂದು ಅಧಿಕ ಪ್ರಶಸ್ತಿಯನ್ನ ನಮ್ಮ ಅವೇ ಹೈಯೆಸ್ಟ್ ಪ್ರಶಸ್ತಿ ಅನ್ಸುತ್ತೆ ಅದು ನೀಡ್ತಾ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನೃಪತುಂಗ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೈಸೂರಲ್ಲಿ ಪ್ರತಿ ವರ್ಷ ಇವರ ಒಂದು ಡಿಪೋ ಅಂಗಳದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಕೃಷ್ಣೇಗೌಡರು ಕರೆಸಿದ್ರು, ಅದ್ದೂರಿಯಾಗಿತ್ತು. ನಾನು ಬಂದಿದ್ದೆ, ಗೋವಿಂಚಾರಿಗಳು ಬಂದಿದ್ರು. ಈ ಡಿಪೋ ಮ್ಯಾನೇಜರ್ ಅವರು ಕೂಡ ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅದರಿಂದಾಗಿ ನೋಡಿ, ಅವ್ರ ಹೆಸರನ್ನೆಲ್ಲ ಹಾಕಿದ ನಂಬರ್ ಸಂಖ್ಯೆ ಮಾಡಿ ಅಂತ ಹೇಳಿದ್ರೆ, ನನ್ನ ಒಂದು ಸಲಹೆ ಅಂದ್ರೆ ಬಸ್ಗಳೆಲ್ಲ ಬರ್ತಾ ಇದೆ ಈಗ ಒಂದು ಆಧಾರ್ ಕಾರ್ಡ್ ಬಂದ ಮೇಲಿಂದ ಸ್ವಲ್ಪ ಬಸ್ಗಳದ್ದು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದಾಗಿ ಇನ್ನೊಂದು ಸ್ವಲ್ಪ ನಮ್ಮ ಡಿಪೋ ರಾಮಕೃಷ್ಣ ಆಗಿರ್ಬೋದು, ವಿವೇಕ ಸರ್ಕಲ್ಗಳಾಗಿರ್ಬೋದು, ಸ್ವಲ್ಪ ಬಸ್ಗಳನ್ನ ನಿಗದಿತ ಸಮಯಕ್ಕೆ ಅಂದ್ರೆ ಬೆಳಿಗ್ಗೆ ಜಾಸ್ತಿ ಬೇಕು, ಸಂಜೆ ಜಾಸ್ತಿ ಬೇಕು. ಯಾಕಂದ್ರೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಅದರಿಂದ ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಬಸ್ಗಳು, ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ಭಾವಿಸ್ತೇನೆ. ಚೇತನ್ ಸರ್ ಅವರು ಬಂದು ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಮತ್ತೆ ಸಂಘದ ಪರವಾಗಿ ವಂದನೆಗಳು. ಹಾಗೇನೆ ನಮ್ಮ ಮೊದಲೇ ಹೇಳಿದ ಬೂಕನಕೆರೆ ವಿಜೇಂದ್ರ ಕೂಡ ಕುಟುಂಬದವರು ಕೂಡ ಎದುರುಗಡೆ ಇದ್ರು. ಅವರು ಕೇಳಿಸ್ಕೊತ ನಾನು ನೀರ್ ತರಕ್ ಹೋದೆ, ಅಲ್ಲಿ ನೋಡ್ತಾ ಇದ್ರು. ಅವರು ಸಂಕೋಚ ಬರದೇ ಇರ್ಬೋದು, ಆದ್ರೂ ಕೂಡ ಅವ್ರ ಕುಟುಂಬವೂ ಕೂಡ ಮನೆಯಲ್ಲಿ ಪಾಪ ಇದೆಲ್ಲ ಇದ್ರಿಂದ ಅವ್ರ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ವಂದನೆಗಳ ಸಲ್ಲಿಸ್ತೇನೆ. ಹಾಗೇನೆ ನಮ್ಮ ಸಮುದ್ರತ ಕೇಳುಗರ ಬಳಗ, ಈ ಕಾರ್ಯಕ್ರಮದ ಒಂದು ಆಕಾಶವಾಣಿ ಒಂದು ಮುಖ ಆದ್ರೆ ಸಮುದ್ರತ ಕೇಳುಗರ ಬಳಗ ಇನ್ನೊಂದು ಮುಖ. ಅಂದರೆ ಒಂದು ನಾಣ್ಯದ 2 ಮುಖದಂತೆ ಕೆಲಸ ಮಾಡ್ತಿರುವ ನಮ್ಮ ಬಳಗ ಹಾಗೂ ಆಕಾಶವಾಣಿಯ ರೂವಾರಿಯಾದ ನಮ್ಮ ಸಮುದ್ರದ ಕೇಳುಗರ ಬಳಗ ಹೇಳ್ದಂಗೆ ಅವರು ಆಕಾಶವಾಣಿ ಹಿರಿಯ ಅಣ್ಣ ಅಂತ ನಮ್ಮ ಮೈಸೂರು ಆಕಾಶವಾಣಿ ಬಗ್ಗೆ ಹೇಳಿದ್ರು, ಅಭಿಮಾನದಿಂದ ಹೇಳಿದ್ರು. ಜೊತೆಗೆ ಅಲ್ಲಿ 7-8 ಜನ ಅಧಿಕಾರಿಗಳನ್ನ ಹೇಳಿದ್ರು, ಮೈಸೂರಿಂದ ಬಂದು ನಮ್ ಕಡೆ ಎಲ್ಲ ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ ಬಳಗದ ಸರ್ವ ಸದಸ್ಯರು ಅಂದ್ರೆ ಜಾಸ್ತಿ ಬಂದಿದ್ದಾರೆ, ಊರದಿಂದ ಎಲ್ಲ ಬಂದಿದ್ದಾರೆ. ಅವರು ಎಲ್ಲ ನಮ್ಮ ಸದಸ್ಯರಿಗೆ, ನಮ್ಮ ಕಾರ್ಯದರ್ಶಿ ಮೇಡಮ್ ಪಾದರಸದಂತೆ ಕೆಲಸ ಮಾಡ್ತಾರೆ, ಇವ್ರು ಮೇಡಮ್ ರಾಜಶ್ರೀ ಮೇಡಮ್, ಅವ್ರಿಗೆ ಎಲ್ರು ಕೂಡ ಎಲ್ಲರೂ ಹೆಸರು ಹೇಳಕ್ ಆಗಲ್ಲ, ಎಲ್ರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಯಶಸ್ವಿಗೊಳಿಸಿದ್ದೀರಿ. ನಿಮಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ನಮ್ಮ ಆಕಾಶವಾಣಿ ಪರವಾಗಿ, ಬಳಗದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ಮಾಧ್ಯಮ ಮಿತ್ರರು ಕೂಡ ಯಾಕಂದ್ರೆ ಮೊನ್ನೆ ಎಲ್ಲ ಪ್ರಚಾರ ಮಾಡಿದ್ದಾರೆ. ಮೈಸೂರು ಮಿತ್ರ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಹೀಗೆ ಸ್ಟಾರ್ ಅಪ್ ಮೈಸೂರು, ಅವ್ರು ಹೇಳಿದಂಗೆ ಟೆಕನಾಲಜಿ ಎಲ್ಲ ಬಂದಿದೆ, ಪ್ರಚಾರ ಆಗಿದೆ. ಅವರು ಕೂಡ ಒಂದು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ಈ ರೇಡಿಯೋದ ಬಗ್ಗೆ ತಮ್ಮ ಬಿಚ್ಚು ಮನಸ್ಸಿನ ಅಭಿಪ್ರಾಯವನ್ನ ಹಂಚ್ಕೊಂಡ ಅವ್ರಿಗೂ ಕೂಡ ಧನ್ಯವಾದಗಳಿಸ್ತೇನೆ. ಆದಿತ್ಯ ಲೋಕೇಶ್ ನಮ್ಮ ಅಂದ್ರೆ ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸಿದ್ಧಿಯಾಗಿರುವ ಆದಿತ್ಯ ಲೋಕೇಶ್ ಅವರು ಒಂದು ಲಿಂಕ್ ಕಳ್ಸಿಕೊಡ್ತಾರೆ, ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡ್ಕೊಡಿ ಆ ಬಗ್ಗೆ. ಯಾಕಂದ್ರೆ ಅವರು ಯಾವುದೇ ಕಾರ್ಯಕ್ರಮ ಆದ್ರೂ ಎಲ್ಲ ಕಡೆ ಬಂದು ಪ್ರಚಾರ ಮಾಡಿ, ಜೊತೆಗೆ ರೆಕಾರ್ಡ್ ಮಾಡಿ, ಅಚ್ಚುಕಟ್ಟಾಗಿ ರೆಕಾರ್ಡ್ ಮಾಡಿ ಎಲ್ಲ ಕಡೆ ತಲುಪುವಂತೆ ಮಾಡ್ತಾರೆ. 4 ಗೋಡೆ ಮಧ್ಯೆ ನಡೆಯುವ ಕಾರ್ಯಕ್ರಮಗಳೆಲ್ಲವನ್ನ ಕೂಡ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಲ್ಲಿ ಆದಿತ್ಯ ಲೋಕೇಶ್ ಅವರು ಪ್ರಚಾರ ಮಾಡ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ವಂದನೆಗಳು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮ ವೇದಿಕೆ ಗಣ್ಯರ ಮತ್ತೆ ಮುಂಭಾಗದ ಎಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.